जनालागी अध्यात्म चर्चा कवी बहुलोकजे मेळवीती नमस्कार त्या ब्रह्मचैतन्य मूर्ति सद्गुरुनाथ महाराज की जय 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 रघुवीर। ಸಾಮಾನ್ಯವಾಗಿ ನಾವು ನೋಡ್ತೀವಿ ಪ್ರಾಣಿಗಳ ಒಂದು ದೇಹ ರಚನೆಗೆ ಅಥವಾ ಜೀವನಕ್ಕೆ ಮನುಷ್ಯನ ಒಂದು ದೇಹ ರಚನೆಗೆ ಅಥವಾ ಮನುಷ್ಯ ಜೀವನಕ್ಕೆ ಬಹಳಷ್ಟು ಮೂಲಭೂತ ವ್ಯತ್ಯಾಸಗಳಿವೆ. ಒಂದು ಕಡೆಗೆ ಅರಿಸ್ಟಾಟಲ್ ಮನುಷ್ಯರ ಲಕ್ಷಣಗಳನ್ನು ಹೇಳಿದ್ದಾರೆ. ಮೊದಲನೇದಾಗಿ ಮ್ಯಾನ್ ಈಸ್ ಎ ಟಾಕಿಂಗ್ ಆನಿಮಲ್, ಮನುಷ್ಯ ಮಾತನಾಡುವ ಪ್ರಾಣಿ. ಈ ಮಾತನಾಡುವುದನ್ನೇ ಏನದನು ಉಳಿದ ಎಲ್ಲ ಪ್ರಾಣಿಗಳಿಗಿಂತಲೂ ಮನುಷ್ಯನನ್ನು ಬಹಳಷ್ಟು ಎತ್ತರಕ್ಕೆ ಎತ್ತಿದ. ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂದರೆ ನಾವು ಪ್ರಾಣಿಗತೆನೇ ಇರ್ತಿದ್ವಿ. ಇನ್ನು ಎರಡನೇದ್ದೇನು ಅಂದರೆ ಮ್ಯಾನ್ ಈಸ್ ಎ ಥಿಂಕಿಂಗ್ ಆನಿಮಲ್, ಮನುಷ್ಯ ವಿಚಾರ ಮಾಡೋ ಪ್ರಾಣಿ. ಇದು ಬಹಳ ದೊಡ್ಡ ಭಗವಂತ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್, ಬಹಳ ದೊಡ್ಡ ದೇಣಿಗೆ ಇದು. ಮನುಷ್ಯರಷ್ಟು ಎಷ್ಟು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರ ಮಾಡುವ ಶಕ್ತಿ ಅದನ್ನು, ಅರ್ಥಾತ್ ಮೆದುಳದನು ಉಳಿದ ಯಾವ ಪ್ರಾಣಿಗಳಲ್ಲೂ ಇಲ್ಲ. ನಾವು ಇದನ್ನು ನೋಡ್ತೀವಿ, ತಿಮಿಂಗಲ್ ಎಷ್ಟು ದೊಡ್ಡ ಪ್ರಾಣಿ ಇರ್ತದೆ ನೀರಿನಲ್ಲಿ, ಅದ್ರ ಮೆದುಳು ಇಷ್ಟ ಇರ್ತದೆ. ನಾವು ಎಲ್ಲ ಪ್ರಾಣಿ ಜಗತ್ತಿನ ಮೆದುಳಿಗಿಂತಲೂ ಮನುಷ್ಯನ ಮೆದುಳು ದೊಡ್ಡದದ, ಒಂದು ಮುಷ್ಟಿ ಅದ ಅಂತ. ಕೋಟಿಗಟ್ಟಲೆ ಅದರಲ್ಲಿ ನರಮಂಡಲಗಳು. ಮನುಷ್ಯನ ದೇಹದಲ್ಲಿ ಆ ಮೆದುಳಿಗೆ ಒದಗತಕ್ಕಂಥ ಸಂದೇಶಗಳನ್ನು, ವಿಚಾರಗಳನ್ನು ವಿನಿಮಯ ಮಾಡಲಿಕ್ಕೆ ಕೋಟ್ಯಾನುಗಟ್ಟಲೆ ನರಮಂಡಲಗಳು. ಮ್ಯಾನ್ ಈಸ್ ಎ ಥಿಂಕಿಂಗ್ ಆನಿಮಲ್. ಆಮೇಲೆ ಮ್ಯಾನ್ ಈಸ್ ಎ ರ್ಯಾಷನಲ್ ಆನಿಮಲ್, ಮನುಷ್ಯ ಬುದ್ಧಿವಾದಿ ಪ್ರಾಣಿ. ಹಿಂಗಿನ್ನೂ ಭಾಳ ಹೇಳ್ತಾರೆ. ಮ್ಯಾನ್ ಈಸ್ ಎ ವರ್ಕಿಂಗ್ ಆನಿಮಲ್, ಮ್ಯಾನ್ ಈಸ್ ಎ ಸೋಷಿಯಲ್ ಆನಿಮಲ್, ಮ್ಯಾನ್ ಈಸ್ ಎ ಪೊಲಿಟಿಕಲ್ ಆನಿಮಲ್. ಇವೆಲ್ಲವುಗಳಿಂತಲೂ ಒಂದು ಬಹಳ ದೊಡ್ಡ ಲಕ್ಷಣ ಹೇಳ್ಯಾರ. ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್ ಆನಿಮಲ್, ಮನುಷ್ಯ ಜೀವನದ ಮೌಲ್ಯವನ್ನು ಶೋಧ ಮಾಡ್ತಕ್ಕಂಥ ಪ್ರಾಣಿ. ಉಳಿದ ಯಾವ ಪ್ರಾಣಿಗಳಲ್ಲೂ ಏನಿಲ್ಲ ಅಂದ್ರೆ ಮೌಲ್ಯದ ಬಗ್ಗೆ ವಿಶೇಷ ಲಕ್ಷ್ಯ ವಹಿಸ್ತಕ್ಕಂಥ ಒಂದು ದೇಹದ ರಚನಾ ಇಲ್ಲ, ಮನುಷ್ಯನಲ್ಲಿ ಮಾತ್ರ. ಆ ಮೌಲ್ಯ ಏನಾದರೂ ಇಟ್ಕೊಳ್ತೆ. ಆ ಮೌಲ್ಯಗಳಲ್ಲಿಯೂ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯ ದೃಷ್ಟಿಯಿಂದ, ಅಧ್ಯಾತ್ಮದ ದೃಷ್ಟಿಯಿಂದ ಆ ಮೌಲ್ಯಗಳಲ್ಲಿ ಎರಡು ಪ್ರಕಾರ. ಒಂದು ಅರ್ಥಾತ್ ಲೌಕಿಕವಾಗಿರ್ತಕ್ಕಂಥ ಮೌಲ್ಯ, ಇನ್ನೊಂದು ಆಧ್ಯಾತ್ಮಿಕ ಮೌಲ್ಯ. ನಮಗೆ
ಆಧ್ಯಾತ್ಮಿಕ ಮೌಲ್ಯದ ಬಗ್ಗೆ ನಾವು ಓದಿರಬಹುದು, ಕೇಳಿರಬಹುದು. ಆದರೆ ಅದನ್ನು ಪಡ್ಕೊಳ್ಳಿಕ್ಕಾಗಿ ಮಾಡಬೇಕಾಗಿರೋ ಧಡಪಡನು ಸಹಿತ ಧಡಪಡದ ಬಗ್ಗೆನೂ ನಮಗೇನಿಲ್ಲ ಅಂದ್ರೆ ಮೌಲ್ಯ ಇಲ್ಲದೆ ಇರುವಂಥ ಪರಿಸ್ಥಿತಿ ಅದು. ಆದ್ರೆ ನಾವು ಸುಮ್ಮನೆ ಲೌಕಿಕ ಒಂದೇನು ಮಾಡ್ತೀವಿ ಅಂದ್ರೆ ಮಹತ್ವಾಕಾಂಕ್ಷೆಗಳನ್ನು ಇಟ್ಕೋತೀವಿ, ಮೌಲ್ಯಗಳನ್ನು ಇಟ್ಕೋತೀವಿ. ನನಗೊಂದು ಮನೆ ಕಟ್ಟಬೇಕಾಗಿದೆ, ನನಗೊಂದು ಗಾಡಿ ತಗೋಬೇಕು, ನನ್ನ ಮಗನ ಡಾಕ್ಟ್ರ್ ಮಾಡಬೇಕು, ನಾ ಶ್ರೀಮಂತ ಆಗಬೇಕು, ಸಮಾಜದಲ್ಲಿ ನನ್ನ ಮಾನ ಮರ್ಯಾದೆ ಬೇಕು, ನಾ ರಾಜಕಾರಣದಲ್ಲಿ ಬೀಳಬೇಕು. ಇಂಥ 108 ಮೌಲ್ಯಗಳನ್ನು, ಧ್ಯೇಯಗಳನ್ನು ನಾವು ನೋಡ್ತಿರ್ತೀವಿ. ಈ ದೃಷ್ಟಿಯಿಂದ ಮನುಷ್ಯನ ಒಂದು ಜೀವನವನ್ನು ನಾವು 2 ಭಾಗ ಮಾಡಲಿಕ್ಕೆ ಬರ್ತದೆ. ಏನು ಅಂದ್ರೆ, ಒಂದು ಮನುಷ್ಯನ ಬಹಿರಂಗ, ಇನ್ನೊಂದು ಅಂತರಂಗ. ಮನುಷ್ಯನ ಬಹಿರಂಗ ಅಂದರೆ ನಮ್ಮ ದೇಹ, ಇಂದ್ರಿಯಗಳು, ನಾವು ಅನುಭವಿಸುವ ವಿಷಯ, ಆ ವಿಷಯಗಳಿಂದ ಪ್ರಾಪ್ತವಾಗ್ತಕ್ಕಂಥ ಸುಖ ದುಃಖ, ಸ್ವಲ್ಪ ಮಟ್ಟಿಗೆ ಮನಸ್ಸು, ಬುದ್ಧಿ, ಪರಿಸ್ಥಿತಿ, ನಮ್ಮ ಶ್ರೀಮಂತಿಕೆ, ಬಡತನ, ಹೆಂಡತಿ, ಮಕ್ಕಳು, ಶಿಕ್ಷಣ, ಮನಿ, ಮಾರು, ವಸ್ತು, ಒಡವೆ, ನಮ್ಮ ಶ್ರೀಮಂತಿಕೆ, ಬಡತನ, ಇವೆಲ್ಲ ಕೂಡಿ ನಮ್ಮ ಜೀವನದ ಬಹಿರಂಗ ಆಗ್ಯಾವ. ಆ ನಮ್ಮ ಜೀವನದ ಅಂತರಂಗನೂ ಒಂದದ. ಅದರಲ್ಲಿ ಏನಿದೆ ಅಂದರೆ, ಅದರಲ್ಲಿ ನಮ್ಮ ಮನಸ್ಸದ, ಬುದ್ಧಿ ಅದ, ನಮ್ಮ ಚಿತ್ತದ, ಅಹಂಕಾರದ, ಅದೇ ರೀತಿಯಾಗಿ ನಮ್ಮ ಶಾಂತಿ, ಸಮಾಧಾನದ, ಅಶಾಂತಿ, ಅಸಮಾಧಾನದ, ತೃಪ್ತಿ ಅದ, ಅತೃಪ್ತಿ ಅದ, ಅನುಕೂಲದ, ಅನಾನುಕೂಲದ, ಇದೆಲ್ಲ ಅಂತರಂಗ. ಇವು ಎರಡನ್ನೂ ಇಟ್ಕೊಂಡೇ ನಾವು ಜೀವನ ಬಾಳ್ತಾ ಇದ್ದೀವಿ. ಆದರೆ ಈ ಸದ್ಯ ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ಜೀವನವನ್ನು ನಾವು ವಿಚಾರ ಮಾಡಲಿಕ್ಕೆ ಹತ್ತೀವಿ. ಈ ಸದ್ಯದ ಈ ಒಂದು ಸತ್ಸಂಗದಲ್ಲಿ, ಮನ್ನಾನಲ್ಲಿ ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಮಠದ ಒಂದು 6ನೇ ತಾರೀಕಿನ ದಿವಸ ನಾನು ಒಂದು ಪ್ರವಚನ ಮಾಡಿದೆ. ಸುಮಾರು ಒಂದು 1.5 ಲಕ್ಷ ಜನ ಇದ್ರು. ಅಲ್ಲಿ 2 ವಿಚಾರಗಳನ್ನು ಕುರಿತು ಪ್ರವಚನ ಮಾಡಿ. ಒಂದೇನು ಅಂದ್ರೆ ಮನಸ್ಥಿತಿ, ಇನ್ನೊಂದೇನು ಅಂದ್ರೆ ಪರಿಸ್ಥಿತಿ. ಇವೆರಡೂ ನಮ್ಮ ಜೀವನದಲ್ಲಿ ಅನಿವಾರ್ಯವಾಗಿ ಒದಗಿ ಬಂದಿರತಕ್ಕಂಥವು. ಆದರೆ ಇವುಗಳಲ್ಲಿ ಸಾಮರಸ್ಯದ ಅದ ಏನು ಅಂದ್ರೆ ಇಲ್ಲ. ಇವೆರಡರ ಮಧ್ಯದಲ್ಲಿ ಸಂಘರ್ಷದ, ಹೋರಾಟದ, ಯುದ್ಧದ. ಲೈಫ್ ಈಸ್ ನಥಿಂಗ್ ಬಟ್ ಎ ಸ್ಟ್ರಗಲ್. ಯುದ್ಧದ ಮನಸ್ಥಿತಿ ಮತ್ತು ಪರಿಸ್ಥಿತಿಗಳ ಮಧ್ಯದಲ್ಲಿ ಯುದ್ಧದ. ಪರಿಸ್ಥಿತಿ ಬಹಿರಂಗ ಆದರೆ ಮನಸ್ಥಿತಿ ಅಂತರಂಗ. ಯಾವುದನ್ನು ನಮಗೆ ಅಲ್ಲಗಳಿಲಿಕ್ಕೆ ಬರಂಗಿಲ್ಲ. ಪರಿಸ್ಥಿತಿಯನ್ನು ಅಲ್ಲಗಳಿಲಿಕ್ಕೆ ಬರಂಗಿಲ್ಲ, ಮನಸ್ಥಿತಿಯನ್ನು ಅಲ್ಲಗಳಿಲಿಕ್ಕೆ ಬರಂಗಿಲ್ಲ. ಅರ್ಥಾತ್ ಬಹಿರಂಗವನ್ನು ಅಲ್ಲಗಳಿಲಿಕ್ಕೆ ಬರಂಗಿಲ್ಲ, ಅಂತರಂಗವನ್ನು ಅಲ್ಲಗಳಿಲಿಕ್ಕೆ. ನಾವೀಗ 21ನೇ ಶತಮಾನದ
ಪೂರ್ವಾರ್ಧದಲ್ಲಿ ಅಂದರೆ 2026ನೇ ಇಸ್ವಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡ್ತೀವಿ ಮನುಷ್ಯ ತನಗೇನು ಒಂದು ಭಗವಂತ ಕೊಟ್ಟಿರೋ ಪ್ರಚಂಡವಾಗಿರೋ ಬುದ್ಧಿಶಕ್ತಿ ಅದನ್ನು ಉಪಯೋಗ ಮಾಡಿ ಈ ಹೊರಗಿನ ದೃಶ್ಯ ಪ್ರಪಂಚದಲ್ಲಿ ಅದನ್ನು ತೊಡಗಿಸಿ ಆಳವಾಗಿ ಅದರಲ್ಲಿ ಅಭ್ಯಾಸ ಮಾಡಿ ನಮ್ಮ ಜೀವನದ ಬಹಿರಂಗವನ್ನು ಸಮೃದ್ಧಗೊಳಿಸುವ ಸಲುವಾಗಿ ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರೊಳಗಿಂದ ಕಳೆದ ಸುಮಾರು 100-200 ವರ್ಷಗಳಿಂದ ಮನುಷ್ಯನ ಜೀವನದ ಬಹಿರಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಗತಿ ಶುರುವಾಯಿತು. ಇವತ್ತು ನಾವು ಆ ಪ್ರಗತಿಯ ಒಂದು ಪರಮೋಚ್ಚ ಅವಸ್ಥಾದಲ್ಲಿ ಮುಟ್ಟಿಬಿಟ್ಟಿವಿ. ನಮ್ಮ ಜೀವನದ ಬಹಿರಂಗ ಎಲ್ಲ ದೃಷ್ಟಿಯಿಂದಲೂ ಇವಾಗ ಏನಾಗಿದೆ, ಸಮೃದ್ಧ ಆಗಿದೆ. ಎಂಥೆಂಥ ಮನೆಗಳು, ಎಂಥೆಂಥ ವಾಹನಗಳು, ನಮ್ಮ ಬಟ್ಟಿ ಬಲಿ ವಸ್ತು ಒಡವಿ ಪಾತ್ರೆ ಪಡಗ ಕೂಡ್ತಕ್ಕಂಥ ಆಸನಗಳು ಎಲ್ಲ ಏನಾಗ್ಯಾವ ಅಂದ್ರೆ ಈ ಒಂದು 120 ವರ್ಷಗಳಲ್ಲಿ ಎಲ್ಲ ಬದಲಾಗ್ಯಾವ. ಆದರೆ ಇದು ಮುಗಿದದೇನೋ ಮುಗಿದಿಲ್ಲ. ಇನ್ನು ಹಂಗ ಮನುಷ್ಯ ತನ್ನ ಬುದ್ಧಿಯನ್ನು ಈ ಪ್ರಪಂಚದ ದೃಶ್ಯ ಪ್ರಪಂಚದಲ್ಲಿ ತೊಡಗಿಸಿ ಪರಮಾಣುಗಳು ಅಣುಗಳು ಪರಮಾಣುಗಳ ಮೂಲಕವಾಗಿ ಏನೇನೋ ಮಾಡ್ಲಿಕ್ಕೆ ಹೊಸ ಹೊಸ ಸಂಶೋಧನೆ ನಡೀತಾ ಇವೆ. ನಿನ್ನಿದ್ದದ್ದು ಇವತ್ತಿಲ್ಲ, ಇವತ್ತಿದ್ದದ್ದು ನಾಳೆ ಇರಂಗಿಲ್ಲ, ನಾಳೆ ಒಂದು ಹೊಸದು ಬೇರೆನೆ. ಇಷ್ಟೊಂದು ಪರಿಪೂರ್ಣವಾಗಿ ಸಮೃದ್ಧವಾಗಿ ನಮ್ಮ ಜೀವನದ ಬಹಿರಂಗ ಏನದನ್ನು ಬೆಳೀತಾ ಇದೆ, ಸಮೃದ್ಧವಾಗ್ತಾ ಇದೆ. ಅದರೊಳಗಿಂದ ಐಷ್ ಆರಾಮದ ಜೀವನವನ್ನು ನಾವು ಕಳೀಲಿಕ್ಕೆ ನಮಗೆ ಶಕ್ಯ ಆಗ್ತಾ ಇದೆ. ಅದರ ಮೂಲಭೂತ ಪ್ರಶ್ನೆ ಏನದ ಅಂದರೆ ನಮ್ಮ ಅಂತರಂಗದಲ್ಲಿ ನಮಗೆ ಸಮಾಧಾನದ ಏನು? ಇವತ್ತು ನಾವು ನೋಡ್ತೀವಿ ಹೊರಗಿನಿಂದ ಎಲ್ಲದ ಮನೆಯೊಳಗೆ, ಅದ್ರ ಒಳಗಿನಿಂದ ಹಾಲೋ, ಅದು ಒಳಗೆ ಸಮಾಧಾನ ಇಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ, ತೃಪ್ತಿ ಇಲ್ಲ. ಮನಸ್ಸಿನೊಳಗೆ 108 ಬಂದ ಅಂತರಂಗೇನದನ್ನು ಅಸ್ವಸ್ಥದ. ಹೊರಗಿನಿಂದ ಬೇಕಾದಷ್ಟು ಆಲಿಶಾನ್ ಐಷಾರಾಮದ ಪರಾಕಾಷ್ಠ. ಮುಂಜಾನೆ ಎದ್ದಾಗಿಂದ ರಾತ್ರಿ ನಿದ್ದೆತ್ತೋವರೆಗೂ ನಾವು ಒಂದು ಸವನ ಕರ್ಮಗಳನ್ನು ಕೆಲಸ ಮಾಡ್ತಾನೆ ಇದ್ದೀವಿ. ಕಿಮಿಚ್ಛನ್ ಕರ್ಮ ಕರೋತಿ. ಯಾಕೆ ನಾವು ಇಷ್ಟೊಂದು ಧರ್ಪಡಿಸ್ತಾ ಇದ್ದೀವಿ? ಇವಾಗ 2 ಪ್ರಶ್ನೆ ಅಮ್ಮ ನೋಡ್ರಿ. ಸಾಮಾನ್ಯವಾಗಿ ಒಂದು 60-70 ವರ್ಷದ ಹಿಂದಿಲ್ಲದೆ ಇರೋ ಪ್ರಶ್ನೆ ಇವಾಗ 2. ಮೊದಲೇದೇನೋ ಶಿಕ್ಷಣಕ್ಕೆ ಇಷ್ಟೇ ಯಾಕೆ ಮಹತ್ವ ಬಂದದ್ದು ಜಗತ್ತಿನಲ್ಲಿ. ನಾವು ನೋಡ್ತೀವಿ, ಯಾರು ನೋಡಿದ್ರು ಶಿಕ್ಷಣ. ಮನೆ ಒಳಗೆ LKG ಹಿಡಿದು ನರ್ಸರಿಯಿಂದ ಹಿಡಿದು ಮ್ಯಾಲೆ ದೊಡ್ಡ ಡಿಗ್ರಿ ತನಕನೂ ಎಷ್ಟರೇ ತಲೆಗೆ ತ್ರಾಸು ಮಾಡ್ಕೋತಾರೆ ಮನೆಯಾಗಿನವರು, ತಾಯಂದರು, ಅಪ್ಪ ಅಮ್ಮಗಳು, ಮನೆಯಾಗಿನವರು ಮಕ್ಕಳ ಶಿಕ್ಷಣ ಸಲುವಾಗಿ. ಯಾಕೆ ಇಷ್ಟೊಂದು? ಏನು ಡೊನೇಷನ್ನು, ಏನು ಅಡ್ಮಿಷನ್ನು, ಫೀ. ನಾವು ಮುಂಬೈಗೆ ಹೋಗ್ತಿದ್ವಿ, ಅಲ್ಲಿ ಗೋರೆಗಾಂವದಲ್ಲಿ ಇಳ್ಕೊತಿದ್ವಿ. ಮಗ್ಗಲ್ದಾಗ ಒಂದು ಶಾಲೆ ಇದೆ. ನಾವು ಸಣ್ಣವ್ರದ ನಮ್ಮ ಮನ್ಯಾಗ ನಮ್ಮ ಅಜ್ಜ ಅಂತಿದ್ರಲ್ಲ, ಏನು ದೊಡ್ಡದಾಗಿದ್ದೀವಿ, ಓಬೇರಾಯ್ ಆಗಿದೆ ಅಂತ. ನಾನು ಓಬೇರಾಯ್ ಯಾರಿಲ್ಲ. ನಾವು ಮುಂಬೈಗೆ ಹೋದಾಗ ನೋಡಿದ್ವಿ, ಅಲ್ಲಿ ಓಬೇರಾಯ್ ಇಂಟರ್ನ್ಯಾಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಈ ಓಬೇರಾಯ 14 ಅಂತಸ್ತಿನ ಶಾಲೆ. ಆ ಶಾಲೆ ಎದುರಿಗೆ ಅಪೋಸಿಟ್ ಸೈಡ್ ರಸ್ತೆಯಲ್ಲಿ ಈಚೆ ಕಡೆ ಸಾಲ್ಕ ದೊಡ್ಡ ಗಾಡಿ, ಇನೋವಾ, ಅವು ಇವು ಇಂಥ ಗಾಡಿ ನಿಂತಿರ್ತಾವೆ.
ನಾವು ಕೇಳಿದ್ವಿ ಯಾರು ಬರ್ತಾರೆ ದಿನ ಇಷ್ಟು? ಇಲ್ರಿ LKG UKG ಹುಡುಗರನ್ನ ಕರ್ಕೊಂಬಂದು ಅವ್ರನ್ನ ಶಾಲೆ ಆಗಿಬಿಟ್ಟು ಗಾಡಿ ಇಲ್ಲೇ ನಿಂತು ತಿರುಗಿ ಹೋಗೋ ಮುಂದೆ ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲ, ಬರೋಬ್ಬರಿ ಅದ ಬಿಡ್ರಿ, ಅದೇನು ತಪ್ಪಲ್ಲ. ಮುಂಬೈಯಲ್ಲಿ ಬಹಳ ಕಠಿಣ ಅದ. ನಾನು ಇಂಥ ಹುಡುಗರು ಬರ್ತಾವಂದ ಬಳಕ ಇಲ್ಲಿ ಅಡ್ಮಿಷನ್ ಅಥವಾ ಡೊನೇಷನ್ ಆದರೂ ಎಷ್ಟಿರಬಹುದು? ನಾವು ಒಳಗೆ ಹೋಗಿ ಕೇಳಿದ್ವಿ ಪ್ರಿನ್ಸಿಪಾಲ್, ಇಲ್ಲಿ ಡೊನೇಷನ್ ಎಷ್ಟದ ಅಂತ ಕೇಳಿ. ಅವ್ರು ಹೇಳಿದ್ರು LKG 11 ಲಕ್ಷ ರೂಪಾಯಿ ಡೊನೇಷನ್ ಅದು. ಶಿಕ್ಷಣದ ಪರಿಸ್ಥಿತಿ ನೋಡಿ ಎಲ್ಲಿ ಬರ್ತದೆ. ಕೋಟಿಗಟ್ಟಲೆ ಡೊನೇಷನ್ ಇವತ್ತು. ನಾವು ಸಣ್ಣವರಿದ್ದ 7ನೇ ತನಕ ಫೀನ ಇದ್ದಿದ್ದಿಲ್ಲ. ಮನ್ಯಾಗ ನಮ್ಮ ತಂದೆಯವರ ಮಾಸ್ತರು, ಸಾಲಿ ಹೋದ್ವಿ, ಹೋಗ್ಲಿಕ್ಕೆ ಇಲ್ಲ. ಇಡೀ ದಿವಸ ಚಿನುಪಡಿ ಗುಂಡ ಬಗರಿ ಆಟ ಆಡ್ಕೋತ ಇರ್ತಿದ್ವಿ. ಯಾಕೆ ಇಷ್ಟೊಂದು ಶಿಕ್ಷಣಕ್ಕೆ ಮಹತ್ವ ಬಂದದೆ? ನಮ್ಮನ್ನು ಕೇಳಿದ್ರು, ಇದಕ್ಕೆ ಒಂದು ಕಾರಣ ಅದ. ಇಡೀ ಪ್ರಪಂಚದ ಮೆಂಟ್ಯಾಲಿಟಿ ಏನಾಗಿದೆ ಅಂದರೆ ವಸ್ತುಗಳೇ ನಮಗೆ ಸುಖದ ಸಾಧನೆ ಅಂತ ಆಗ್ಯಾವ. ವಸ್ತುನ ಬೇಕು, ತುಂಬ ವಸ್ತು ಬೇಕು. ಎಂತೆಂಥ ನಮೂನಿ ಸೋಫಾಗಳು, ಎಂತೆಂಥ ನಮೂನಿ ಕುರ್ಚಿಗಳು, ಎಂತೆಂಥ ನಮೂನಿ ಭಾಂಡಿ, ಅಡಿಗೆ ಮನೆಯಾಗ ಯಂತ್ರ ಎಷ್ಟು ನಮೂನಿ, ಬಟನ್ ಒತ್ತಿದ ಅನ್ನ, ಅದು ಪಲ್ಯ, ಬಟನ್ ಒತ್ತಿದ ಅರಿವಿ, ಬಟ್ಟೆ ತೊಳೆದು. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಊಟ ಮಾಡೋ ಮಷಿನ್ ಬರ್ತಾವೆ, ಊಟ ಮಾಡಿಸೋ. ಆ ಮಷಿನ್ ಹಚ್ಚಿ ಸುಮ್ಮನೆ ಕೂತ್ಬಿಡೋದು. ಹಿಂಗೆ ಕೈಯಾಗ ಒಂದು ಇದನ್ನು ಕೊಡ್ತಾರೆ ರಿಮೋಟು, ಅದ್ರ ಒತ್ಕೋತ ಕೂತ್ಕೊಳ್ಳಿ, ಅದು ಪಲ್ಯ ತಿನ್ನಿಸ್ತದ, ಚಟ್ನಿ ತಿನ್ನಿಸ್ತದ. ಹೊಡಿತಾರೆ ಬಾಯಿ. ನಾ ಏನು ಕೆಟ್ಟ ಅನ್ನೋದಲ್ರಿ, ಇದರೊಳಗಿನ ಜೀವನದ ಪ್ರಶ್ನೆ ಬಗ್ಗೆ ಹೇಳಬೇಕಲ್ಲ. ಜೀವನದ ಪ್ರಶ್ನೆ ಮುಖ್ಯವಾಗಿ ಅದರೊಳಗದ ಅಂದ್ರೆ ಹೊರಗಿಲ್ಲ, ಒಳಗದ. ನಮಗೆ ಒಳಗೆ ಸಮಾಧಾನ ಅದ ಏನ್ರಿ? ಇವತ್ತು ಮನ್ ತುಂಬ ವಸ್ತು ಬೇಕು. ದಟ್ ಮ್ಯಾನ್ ಈಸ್ ರಿಚೆಸ್ಟ್ ಹೂಸ್ ಪ್ಲೇಸರ್ಸ್ ಆರ್ ಚೀಪೆಸ್ಟ್. ಯಾವ ಮನುಷ್ಯ ನೀ ಚಟ್ನಿ ಬಾಕಲ್ ತಿಂದು ಚಾಪಿ ಮೇಲೆ ಗಡಬ್ದಲ್ಲಿ ನಿಂತಂತದನು ಅವನಂಥ ಶ್ರೀಮಂತ ಯಾರು ಅಲ್ಲ. ಯಾವ ಮನುಷ್ಯ ನೀ ಬೇಕರಿ ಒಳಗಿನ ಬೇಕಾದ ತಿಂದು ಪಂಚ ಪಕ್ವಾನ್ ಉಂಡು ಹೋಮ್ ಗಾದಿ ಮೇಲೆ ಉಳ್ಳಾಡಿದ್ರು ನಿದ್ದೆ ಹತ್ತುವುದಿಲ್ಲ ಅವನಂಥ ದರಿದ್ರ ಯಾರು? ನಮ್ಮ ಭಾರತೀಯ ಸಾಧು ಸತ್ಪುರುಷದ ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂದ್ರೆ ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಅವ್ರ ಬಡತನವನ್ನು ಭೂಷಣ ಅಂತ ತಿಳ್ಕೊಂಡು ಇವತ್ತು ನಾವು ಶ್ರೀಮಂತಿಕೆ ಬಂದು ಹತ್ಬಿಟ್ಟು ನಮಗೆ ಮನೆ ತುಂಬ ವಸ್ತು ಬೇಕು. ಮಹಾರಾಜ ಹೇಳ್ತಿದ್ರು, ಮನೆ ತುಂಬ ವಸ್ತು ತುಂಬಿಕೊಂಡಿರೋದೇನು ಸುಖಿ ಜೀವನದ ಲಕ್ಷಣ ಅಲ್ಲ. ಹಂಗಾರೆ ವಸ್ತು ಏನು ಪುಕಟ ಸಿಗ್ತಾವೇನ್ರಿ ಪ್ಯಾಟ್ಯಾಗ? ಆ ವಸ್ತುವಿಗೆ ದುಡ್ಡು ಬೇಕು. ದುಡ್ಡು ಏನು ರಸ್ತೆ ರಾಬಿದ್ದಾವೆ, ಆ ದುಡ್ಡು ಗಳಿಸ್ಲಿಕ್ಕೆ ಶಿಕ್ಷಣ. ಇವತ್ತು ಇಡೀ ಜಗತ್ತಿನೊಳಗಿನ ಶಿಕ್ಷಣದ ಉದ್ದೇಶ ಏನು ಅಂದ್ರೆ ದುಡ್ಡು ಗಳಿಸೋದು. ನಮ್ಮ ಮಗನಿಗೆ ಅಷ್ಟು ಸಂಬಳ, ಇಷ್ಟು ಸಂಬಳ, ನಮ್ಮ ಮಗನಿಗೆ 30 ಲಕ್ಷ ರೂಪಾಯಿ ಪ್ಯಾಕೇಜು, 40 ಲಕ್ಷ ರೂಪಾಯಿ ಪ್ಯಾಕೇಜು. ಅದು ಬೇಡ ಅನ್ನೋದಿಲ್ಲ. ಅದು ಜೀವನದ ಪ್ರಶ್ನೆ ಬಗ್ಗೆ ಹೇಳ್ತೇನು, ಮನಸ್ಸಿಗೆ ಸಮಾಧಾನ ಆತೇನು? ನಾವು ಹೆಬ್ಬಳ್ಳಿಯಾಗ ಪ್ರತಿ ವರ್ಷ ನನಗೆ ಹೆಬ್ಬಳ್ಳಿಗೆ 1 ಲಕ್ಷ ಜನ ಬಂದು ಹೋಗ್ತಾರೆ. ಮುಂಜಾನೆ ಸಂಜೆ ತನಕ ಇದನ್ನ ಕೇಳ್ತಿರ್ತೀವಿ. ಏನು ಅಂದ್ರೆ ಗುರುಗಳ ಮನಸ್ಸಿಗೆ ಸಮಾಧಾನ ಇಲ್ರಿ, ಮನಸ್ಸಿಗೆ ಶಾಂತಿ ಇಲ್ರಿ, ಮನೆಯೊಳಗೆ ಎಲ್ಲ ಆದರೆ ಈ ಖರೆ ಮನಸ್ಸಿಗೆ ಸಮಾಧಾನ. ಮನಸ್ಸಿಗೆ ಯಾಕೆ ಸಮಾಧಾನ ಇಲ್ಲ ಅನ್ನೋದು ನಾವು ಯಾರು ವಿಚಾರ ಮಾಡಬಾರ್ದು. ನಾವು ತಿಳ್ಕೊಂಡ್ಬಿಟ್ಟಿವಿ ಬಹಳಷ್ಟು ದುಡ್ಡು ಗಳಿಸಿದ್ವಿ ಅಂದ್ರೆ ನಾವು ಸುಖಿ ಆಗ್ತೀವಿ ಅಂತ. ಆದ ಸುಖ ಎಲ್ಲಿ ಅದ, ಅದರ ಲಕ್ಷಣ ಏನು, ಇದು ನಮ್ಮ ಕಲ್ಪನಾನೇ ಬೇಕು.
ಮತ್ತು ನಾವು ಯಾವುದನ್ನು ಸುಖ ಅಂತ ತಿಳ್ಕೊಂಡಿವು ಅದು ನಿಜವಾಗಿಯೂ ಸುಖ ಅದನೋ ಹೆಂಗೆ, ಅಥವಾ ದುಃಖಕ್ಕನ್ನ ಸುಖ ಅಲ್ಲಿಗೆ ಹತ್ತೀವೋ ಹೆಂಗೆ? ಈ ಪ್ರಪಂಚದೊಳಗೆ ನಿಜವಾಗಿಯೂ ಸುಖ ಅದನೋ ಹೆಂಗೆ? ಸಮರ್ಥ ರಾಮದಾಸ್ ಸ್ವಾಮಿಗಳು ಬರೀತಾರೆ, ಪರಮ ಮೂರ್ಖ ಮಾಜಿ ಮೂರ್ಖ ಜೋ ಮಾನಿ ಸಂಸಾರಿ ಸುಖ ಸಂಸಾರ ಎವಡ ದುಃಖ ಆನೀಕ ನಾಯಿ. ಪರಮ ಮೂರ್ಖಲ್ಲಿ ಮೂರ್ಖ ಅಂತ ಯಾವನು ಸಂಸಾರದ ಸುಖ ಅದ ಅಂತ ತಿಳ್ಕೊಂಡಾನೋ ಅವನು ಶತಮೂರ್ಖ ಇದ್ದಾನ. ಹಿಂದಿನ ಕಾಲದಲ್ಲಿ ಪತ್ರ ಬರೀತಿದ್ದಲ್ಲಿ, ಶ್ರೀಮಾನ್ ಇಂಥವರಿಗೆ ಸಪ್ರೇಮ ನಮಸ್ಕಾರಗಳು, ಇತ್ತ ಕಡೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ಮೇಲಿಂದ ಮೇಲೆ ತಿಳಿಸುತ್ತಿರಬೇಕು. ಹೆಂಡತಿ ಮೈಯಲ್ಲಿ ಹುಷಾರಿಲ್ಲ, ಮಗ ನಪಾಸಾದ, ಮಗಳಿಗೆ ಇನ್ನೂ ಎಲ್ಲೂ ವರ ಸಿಕ್ಕಿಲ್ಲ, ನನ್ನ ನೌಕರಿ ಮುಗೀತು, ಬ್ಯಾಂಕಿನಾಗ ಇಟ್ಟು ದುಡ್ಡು ಮುಣಿಗೆ ಹೋತು, 2 ವರ್ಷ ಆಯ್ತು ಮಳೆಯಾಗಿಲ್ಲ, ನನಗೂ ಮೈಯಾಗ ಮೇಲಿನ ಹುಷಾರಿರಂಗಿಲ್ಲ, ಕೋರ್ಟ್ನಾಗ ಕೇಸ್ ವಿರುದ್ಧ ಆಯಿತು, ಮತ್ತು ಕೆಳಗೆ ಇತ್ತ ಕಡೆಗೆಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ಮೇಲಿಂದ ಮೇಲೆ ತಿಳಿಸಿ. ನಮಗೆ ಇವತ್ತು 50, 60, 70 ವರ್ಷ ಆಗ್ಯಾವಂತ ತಿಳ್ಕೊಂಡು ನಮಗೆ ಸಮಾಧಾನ ಆಗ್ಯದೇನ್ರಿ? ಮೊನ್ನೆ ಯಾರೋ ಒಬ್ರು ಭೇಟಿ ಆಗಿದ್ದು ನಮ್ಮ ಗಂಡ ಹೆಂಡತಿ, ಅವತ್ತು 50ನೇ ವರ್ಷದ ಆ್ಯನಿವರ್ಸರಿ ಆಗಿತ್ತು. ಬಂದು ನಮಸ್ಕಾರ ಮಾಡ್ಕೊಂಡು ನಾವು ಹೇಳಿದ್ವಿ, ಬಹಳ ಚಲೋ ಆತ್ರಿ, ಭಗವಂತ ನಿಮ್ಮನ್ನು 50 ವರ್ಷ ವೈವಾಹಿಕ ಜೀವನದಲ್ಲಿ ಇಟ್ಟಾನೆ. ಹೌದ್ರಿ ಅದು. ಆಮೇಲೆ ನಾ ಕೇಳಿದೆ, ನೀವು 50 ವರ್ಷ ಪ್ರಪಂಚ ಮಾಡೀರಿ ಅಂದ ಬಳಕ ನಿಮ್ಮ ಜೀವನದ ಪ್ರಶ್ನೆ ಎಲ್ಲ ಬಗೆಹರಿದಿರಬಹುದಲ್ಲ, ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದಿರಬಹುದು. ಎಲ್ಲಿದ್ರೆ ಏನಲ್ಲ ಸಮಸ್ಯೆ ಬಹಳ ಮತ್ತಿತ್ತು ಹೆಚ್ಚಾಕ್ಯಾವ. ಮತ್ತು 50 ವರ್ಷ ಏನು ಮಾಡಿದೆ ಹಂಗೆ? 70 ವರ್ಷ 80 ವರ್ಷ ಆದರೂ ನಮ್ಮ ಸಮಸ್ಯೆ ಬಗೆಹರಿಲಿಲ್ಲ, ಮನಸ್ಸಿಗೆ ಸಮಾಧಾನ ಆಗಲಿಲ್ಲ, ಸುಖ ಶಾಂತಿ ಅನ್ನಿಸ್ಲಿಲ್ಲ. ಯಾಕೆ ಹಂಗಾರೆ? ಹಿಂಗ್ಯಾಕೆ ಇರ್ಬೋದು? ಕಾರಣ ಏನು? ನಮ್ಮದೆಲ್ಲೋ ತಪ್ಪಲಿಕ್ಕೆ ಹತ್ತಿರಂತ. ನಾವು ಯಾವುದನ್ನು ಸುಖ ಅಂತ ತಿಳ್ಕೊಂಡಿವೋ ಬಹುಶಃ ಅದು ಸುಖ ಆಗಿರ್ಲಿಕ್ಕಿಲ್ಲ, ಅಥವಾ ಎಲ್ಲಿ ಸುಖ ಅದ ಅಂತ ತಿಳ್ಕೊಂಡು ಹುಡುಗಲಿಕ್ಕೆ ಹತ್ತೀವೋ ಅಲ್ಲಿ ಸುಖ ಇರ್ಲಿಕ್ಕಿಲ್ಲ. ಒಬ್ಬಾಕಿ ಮುದುಕಿ ತನ್ನ ಮನೆ ಮುಂದೆ ರಾತ್ರಿ 8 ಗಂಟೆಗೆ ಟ್ಯೂಬ್ಲೈಟ್ ಬೆಳಕಿನ ಏನೋ ಹುಡುಕ್ತಾ ಇದ್ಲು. ಆಕೆ ಭಾಳ ತನಕ ಹುಡುಕ್ತಾ ಇರೋದನ್ನು ಒಬ್ಬ ಹುಡುಗ ನೋಡ್ಕೊಂಡು ನಿಂತಿದ್ದು. ಕೇಳಿದವ, ಅಜ್ಜಿ ಎಷ್ಟೋ ತಾಸು ಹುಡುಕಲಿಕ್ಕೆ ಹತ್ತೀರಿ, ಏನು ಕಳೆದದ? ಆಕೆ ಅಜ್ಜಿ ಹೇಳಿದ್ರು, ಸೂಜಿ ಕಳೆದಪ್ಪ. ಆ ಹುಡುಗ ಸ್ವಲ್ಪ ಹೊತ್ತು ಹುಡುಕಿದ, ಸೂಜಿ ಸಿಗಲಿಲ್ಲ. ಅವ್ನು ಕೇಳಿದ, ಸಾಧಾರಣ ಎಲ್ಲಿ ಬಿದ್ದದು ಹೇಳ್ರಿ, ಹುಡುಕಿ ಕೊಡ್ತೀನಿ. ಆ ಮುದುಕಿ ಹೇಳಿದ್ರು, ಒಳಗೆ ಅಡುಗೆ ಮನೆ ಬಿದ್ದದು. ಅಡುಗೆ ಮನೆ ಬಿದ್ದರು, ಸೂಜಿ ಇಲ್ಲೇ ಹುಡುಕ್ಲಿಕ್ಕೆ ಹತ್ತೀರಿ, ಅಲ್ಲಿ ಒಳಗೆ ಕಾಟ್ಲಿ ಅದ ರೀ, ಇಲ್ಲಿ ಬೆಳಕದ, ಅದಕ್ಕೆ ಇಲ್ಲಿ ಹುಡುಕ್ಲಿಕ್ಕೆ ಹತ್ತಿ. ನಮ್ಮದು ಅದ ಹಣೆವರ. ಕಳ್ಕೊಂಡಿರೋದು ಒಂದು ಕಡೆಗೆ, ಸಮಾಧಾನ ಅನ್ನೋ ಸೂಜಿ ಕಳ್ಕೊಂಡಿರೋದು ಒಂದು ಕಡೆಗೆ, ಹುಡುಕ್ಲಿಕ್ಕೆ ಹತ್ತಿರೋದು ಇನ್ನೊಂದು ಕಡೆ. ಮತ್ತು ಎಲ್ಲಿ ಕಳ್ಕೊಂಡಿವ್ರಿ? ಒಳಗೆ ಕಳ್ಕೊಂಡಿವಿ. ಒಳಗೆ ಯಾವ ಒಂದು ಪರಮಾತ್ಮ ಇದ್ದಾನೋ, ಯಾವ ಪರಮಾತ್ಮ ಸಂಪೂರ್ಣ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ವ್ಯಾಪಿಸಿರ್ತಕ್ಕಂಥ ಯಾವ ಪರಮಾತ್ಮ ಇದ್ದಾನೋ ಅವನ ನಮ್ಮ ಹೃದಯದೊಳಗೂ ಇದ್ದ. ನಮ್ದೇನಾದ್ರೂ ಜೀವನದಲ್ಲಿ ಶಾಂತಿ, ಸಮಾಧಾನ, ತೃಪ್ತಿ, ಆನಂದ ಆಗಬೇಕಿದ್ರೆ ನಾವು ಅವನ ಕಡೆಗೆ ಲಕ್ಷ್ಯ ಕೊಟ್ಟರೆ ಮಾತ್ರ. ನಾವು ಆ ಪರಮಾತ್ಮನನ್ನು ನಮ್ಮ ಕಣ್ಣು ಮುಂದೆ ಸಾಕಾರವಾಗಿ ಇಟ್ಟುಕೊಂಡು ಅವನದೇನಾದರೂ ನಾವು ಭಕ್ತಿ ಭಾವ, ನಾಮಸ್ಮರಣೆ, ಉಪಾಸನೆ, ಭಗವಂತ ಏನಂತಾರಂದ್ರೆ, ಯು ಲುಕ್ ಮೀ, ಐ ಲುಕ್ ಯು. ನಮ್ಮ ಕಡೆಗೆ ಬರ್ತಾರ್ರಿ, ನನ್ನ ಮಗನಿಗೆ ನೌಕರಿ ಇಲ್ರಿ, ನಮ್ಮ ಮಗಳಿಗೆ ಇನ್ನೂ ಎಲ್ಲೂ ಏನು ಗೊತ್ತಾಗವಲ್ತು, ನಮಗೆ ಆರಾಮಾಗವಲ್ತು,
ದುಡ್ಡು ಸಾಕಷ್ಟು ಬರ್ತದ್ರಿ, ಕೈಯಾಗ ಉಳಿವಲ್ಲ. ಎಷ್ಟು ನಮೂನಿ ಪ್ರಶ್ನೆಗಳು, ಸಮಸ್ಯೆಗಳು ಅದ. ಪ್ರತಿಯೊಬ್ಬರದು ಅವ್ರದೇ ಆಗಿರೋ ಒಂದು ಪ್ರಶ್ನೆ. ಅರ್ಥಾತ್ ಏನು ಅಂದ್ರೆ ನಾವು ಹೇಳ್ತಿರ್ತೀವಿ, ಇವ್ರು ಲುಕ್ ಭಗವಂತ ಏನಂತ ಅನ್ನೋದ, ಇವ್ರು ಲುಕ್ ಮೇ ಐ ಲುಕ್ ಯು. ನೀವು ನನ್ನ ಕಡೆಗೆ ನೋಡಿ, ನಾನು ನಿಮ್ಮ ಕಡೆಗೆ ನೋಡ್ತೀನಿ. ನಮಗೆ ಭಗವಂತನ ಕಡೆ ಲಕ್ಷ್ಯ ಇಲ್ರಿ. ನಮ್ಮ ಪ್ರಪಂಚದ ಭಗವಂತ ಇದ್ದಾನ ಸಹಿತ ನಮಗೆ ಅನಿಸೋದಿಲ್ಲ. ಇಬ್ರು ಗಂಡ ಹೆಂಡತಿ ಮಕ್ಕಳು ಒಂದಾವಲೆ ಹೋಗಿದ್ರು. ಮಹಾರಾಜ ನಮಸ್ಕಾರ ಮಾಡಿ ಕೂತರು. ಮಹಾರಾಜ ಕೇಳಿದರು, ಎಲ್ಲಿಂದ ಬಂದೀನಿ, ಯಾವ ಊರಿಂದ ಬಂದೀನಿ? ಅವ್ರು ಹೇಳಿದ್ರು, ನಾವು ಕರಾರದಿಂದ ಬಂದೀವಿ. ಮನೆಯೊಳಗೆ ಯಾರ್ಯಾರಿದ್ದಾರೆ? ನಾನು ರೀ, ನನ್ನ ಹೆಂಡತಿ, ಇಬ್ಬರು ಮಕ್ಕಳು, ನಮ್ಮ ಅವ್ವ ಅಪ್ಪ, ಇಷ್ಟು ಬಂದಿದ್ದೀವಿ. ಮತ್ತೆ ಯಾರಿದ್ದಾರೆ? ಅವ್ರು ಹೇಳಿದ್ರು, ಇನ್ಯಾರು ಇಲ್ರಿ. ವಿಚಾರ ಮಾಡಿ ಹೇಳಿ, ನೆನಪು ಮಾಡ್ಕೊಂಡು ಹೇಳಿ, ವಿಚಾರ ನೆನಪು ಮಾಡ್ಕೊಂಡು ಹೇಳ್ರಿ. ಏನ್ರಿ ಮಹಾರಾಜ್, ಏನು ನೆನಪು ಮಾಡ್ಕೊಳ್ಳೋದು? ಇರಾವ್ರಿ ಇಷ್ಟು ಮಂದಿ ಇದ್ದೀವಿ, 6 ಮಂದಿ ಇದ್ದೀವಿ. ಇಲ್ಲ, ನೆನಪು ಮಾಡ್ಕೊಂಡ್ರಿ. ಇನ್ನು ಯಾರಿಲ್ರಿ ನಮ್ಮ ಮನೆಯೊಳಗೆ, ನಾವು ಇರೋದ 6 ಮಂದಿ. ಇಲ್ಲ, ನೆನಪು ಮಾಡ್ಕೊಂಡ್ರಿ. ಅವ್ರು ಎಲ್ಲೆಲ್ಲೂ ತಿಳಿಯುವಂತ. ಮಹಾರಾಜರು ಕೇಳಿದರು, ಯಾವ ಭಗವಂತನ ನೀವು ಮುಂಜಾನೆ ಸಂಜೆನಾಗ ಪೂಜೆ ಮಾಡ್ತೀರಿ, ಆರತಿ ಮಾಡ್ತೀರಿ, ನೈವೇದ್ಯ ತೋರಿಸ್ತೀರಿ, ಆ ಭಗವಂತ ನಿಮ್ಮ ಮನ್ಯಾಗ ಇದ್ದಾನೋ ಇಲ್ಲೋ? ನಮಗೆ ಅನ್ನಿಸ್ತಾ ಇಲ್ಲ. ಮಹಾರಾಜ್ ಹೇಳಿದರು, ನಿಮ್ಮ ಮನೆಯೊಳಗೆ ಭಗವಂತ ಇದ್ದಾನ, ಸಾಕ್ಷಾತ್ ಮಾರುತಿರ ಇದ್ದಾನ, ರಾಮದೇವರು ಇದ್ದಾನ. ನೀವೇನೂ ಕಾಳಜಿ ಮಾಡಬೇಡ. ಆದರೂ ನಮಗೆ ಕಾಳಜಿ ಆಗ್ತದೆ. ಸ್ವತಃ ಸಾಕ್ಷಾತ್ ಮಹಾರಾಜರು ಹೇಳಿದರು, ನಿಮ್ಮ ಮನೆಯೊಳಗೆ ರಾಮದೇವರು ಇದ್ದಾನ, ಕಾಳಜಿ. ಯಾವನೋ ಒಬ್ಬ ಒಂದು ದಿವಸ ನಮ್ಮ ಮನೆ ಮುಂದೆ ಹಾಯ್ದು ಹೊಂಟಿದ್ದ. ಅಕಸ್ಮಾತ್ ಅರ್ಥಾತ್ ಸಾಮಾನ್ಯವಾಗಿ ಹಿಂಗೆ ಹೋಗೋರು ಬರೋದಿರ್ತಲ್ಲ, ಹಂಗೆ ಹಾಯ್ದು ಹೊಂಟಾಗ ಅವ್ನು ನಮ್ಮ ಮನ್ಯಾಗ ಹಣಿಕೆ ಹಾಕಿ ಇತ್ಲಾಗ ನೋಡಿ ಬರೀಲಿ ಅಂತ. ಯಾಕ್ರಿ, ನಿಮ್ಮ ಮನ್ಯಾಗ 2-3 ಪಿಶಾಚಿ ಅಡ್ಡಾಡ್ದಂಗೆ ಆತು. ಗಾಬರಿ ಆಗ್ಬಿಟ್ರು. ಹೋದ್ರೆ ಖರೇನ್ರಿ, ಏನ್ರಿ ಹಿಂಗೆ ಹೋಗಿ ಹಿಂಗೆ ಬಂದ್ರಿ, 3 ಪಿಶಾಚಿದ್ದು. ಗಾಬರಿಯಾಗಿ ಇವ್ರು ಕುಂಡ್ಲಿನೋ ಜಾತಕನೋ ತಗೊಂಡು ಹೋದ್ರು ಜ್ಯೋತಿಷಿಗಳ ಕಡೆಗೆ. ಅವ್ರು ನೋಡಿದ್ರು, ಇನ್ಯಾರು ಅವ್ರು ಕಂಡಿಲ್ರಿ, ಅವ್ರಿಗೆ 5 ಅವಧಿ ಮನ್ಯಾಗ ಅಂತ ಹೇಳ್ತಾರೆ. ಯಾವನೋ ಒಬ್ಬ ದಾರಿಲೇ ಹೋಗಾವ ನಿಮ್ಮ ಮನ್ಯಾಗ ಪಿಶಾಚಿ ಅಂದ್ರೆ ನಮಗೆ ಗಾಬರಿ ಆಗ್ತೀವಿ. ಸಾಧು ಸತ್ಪುರುಷರು ಹೇಳ್ತಾರೆ, ನಿಮ್ಮ ಮನ್ಯಾಗ ಸಾಕ್ಷಾತ್ ರಾಮ ಇದ್ದ. ನಮಗೆ ಸಮಾಧಾನ ಆಗುವುದಿಲ್ಲ. ಕಾರಣ ಏನು ಅಂದ್ರೆ ಆ ಭಗವಂತ ಇದ್ದಾನೆ ಅನ್ನೋ ಕಾನ್ಸಿಯಸ್ನೆಸ್ಸೇ ಇಲ್ಲ, ನಮ್ಗೆ ಅರಿವನೇ ಇಲ್ಲ. ಅವಿದ್ದಾನ ಭಗವಂತ ಇದ್ದಾನೆ ಅಂತಿದ್ರೆ ನಮ್ಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಗಲಿಕ್ಕೆ ಶಕ್ಯ. ಆದ್ದರಿಂದ ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನ ಅಂದ್ರೆ ಏನು ಅಂದ್ರೆ ಭಗವಂತನ ನಾಮ ಅಂತ. ಭಗವಂತನ ನಾಮಸ್ಮರಣೆ ಮಾಡಿಕೋತಾ ಇದ್ವಿ ಅಂದ್ರೆ ಅವಿದ್ದಾನ ಅನ್ನೋ ಭಾವದಿಂದ ಎಷ್ಟೋ ಸಮಾಧಾನ. ನಾವು ಸಣ್ಣವರಿದ್ದಾಗ ಹಳ್ಳಿ ಒಳಗೆ ಇರ್ತಿದ್ವಿ. ರಾತ್ರಿ ಏನದ ನಾವು ಒಂದಕ್ಕೆ ಹೋಗ್ಬೇಕಾದ್ರೆ ನಮ್ಮ ತಾಯಿಗೆ ಹೇಳ್ತಿದ್ವಿ, ನಮ್ಮ ಜೊತೆಗೆ ಬಾ ಅನ್ವಿ. ನಮ್ಮವ್ವ ಆ ಬಾಗಿಲು ತನಕ ಬರೋಕೆ ನಾ ಇಲ್ಲೇ ಇದ್ದೀನಿ, ಹೋಗಿ ಬಾ ಅನ್ವಿ. ಆಕೆ ಇದ್ದಾಳ ಅನ್ನುವಂಥ ಭಾವದಿಂದ ನಾವು ಧೈರ್ಯ ಅನ್ನಿಸ್ತೀವಿ. ನಾವು ಹೋಗಿ ಬರ್ತಿದ್ವಿ. ಎಲ್ಲ ಮಕ್ಕಳು ಹೆಂಗೋ ಹಂಗೆ ಭಗವಂತ ನಮ್ಮ ಮನ್ಯಾಗ ಇದ್ದಾನ ಅಂತ ಅನಿಸೋದ್ರಿಂದ ಮಾತ್ರದಿಂದಲೇ ಪರಿಸ್ಥಿತಿ ಹಂಗೆ ಮನಸ್ಸಿಗೆ ಸಮಾಧಾನ, ಧೈರ್ಯ ಇದೆ. ಅರ್ಥಾತ್ ಏನು ಅಂದ್ರೆ ಇವತ್ತು ನಮಗೆ ಈ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ವೈಜ್ಞಾನಿಕ ಸಂಸ್ಕೃತಿ ನಮ್ಮ ಬ್ರೇನ್ ವಾಶ್ ಮಾಡಿಬಿಟ್ಟ. ನಮಗೆ ಸೆಲ್ಫ್ ಹಿಪ್ನಟೈಸೇಷನ್ ಆಗಿದೆ. ದುಡ್ಡಿನಿಂದಲೇ ನಾನು ಸುಖಿ ಆಗ್ತೀನಿ ಅನ್ನುವಂಥ ದೊಡ್ಡದೊಂದು ಭ್ರಮ ತಲೆಯಾಗ ಹೊರತು ಹೋಗ್ಬಿಟ್ಟು
ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆ, ನಮ್ಮ ದೇಶದಲ್ಲಿ ಆಗೋಗಿರ್ತಕ್ಕಂಥ ಸಾಧು ಸತ್ಪುರುಷರ ಒಂದು ದಿವ್ಯವಾಗಿರ್ತಕ್ಕಂಥ ಜೀವನ, ಇದ್ರ ಕಡೆಗೆ ನಮ್ಗೆ ಲಕ್ಷ್ಯ ಉಳಿದಿಲ್ಲ. ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ, ನಾವು ಎಷ್ಟು ಸಾಮಾನ್ಯ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಬಂದೀವಿ ಅಂದರೆ ಟೇಲರ್ಸ್ ಅಂಡ್ ಬಾರ್ಬರ್ಸ್ ಮೇಕ್ ಮ್ಯಾನ್ ಅಂತ ಆಗಿದೆ. ಹಜಾಮ್ರು ಮತ್ತು ಶಿಲ್ಪಿಯಾರು ನಮ್ಮ ಪರ್ಸನಾಲಿಟಿ ತಯಾರು ಮಾಡ್ತಾರೆ. ಒಳಗೇನಾದ್ರು ಇಟ್ಕೋಷ್ಟು ಬಿಟ್ಕೋದು. ಅವ್ರು ಹುಚ್ಚುತ್ತಾರ ಹಜಾಮತಿ ಮಾಡ್ತಾರೆ ನೋಡ್ರಿ, ನಡಕ್ ಸುತ್ತು ಬೋಳ್ಸಿನ ಕೂದಲ ಎತ್ತರ ಮಾಡಿಬಿಟ್ಟು ಅಂದ್ರೆ ಒಳ್ಳೆ ಫ್ಯಾಷನ್. ಏನು ಮೂರ್ಖತನದ ಲಕ್ಷಣ. ಆ ಶಿಲ್ಪಿಯಾರು ಹೊರದದ್ದ ಫ್ಯಾಷನ್. ನಮ್ಮ ಸಂಸ್ಕೃತಿಯಲ್ಲಿ ಅದ, ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆ ಎಂಥದ್ದದ. ನಮ್ಮ ಭಾರತದಲ್ಲಿ ನೋಡಿ ಎಷ್ಟೊಂದು ದೇವರು, ಧರ್ಮ, ಆಚಾರ, ವಿಚಾರ, ಶಿವರಾತ್ರಿ, ನವರಾತ್ರಿ, ಹಬ್ಬ, ಹುಣ್ಣಿಮೆ ಇವೆಲ್ಲ ಎದಕ್ಕಾಗಿ ಅವರೇ ಭಗವಂತ ಇದ್ದಾನ ಅನ್ನೋ ಅರಿವನ್ನು ಜಾಗೃತವಾಗಿಟ್ಟುಕೊಳ್ಳಬೇಕು. ಇವನ್ನೆಲ್ಲ ಬಿಟ್ಟು ಬಿಡ್ತೀವಿ, ತಿರುಗಿ ಮುರುಗಿ ನಾವು ಏನದಾನೋ ಅವ್ರ ಹಂಗ ಆ ಪಾಶ್ಚಾತ್ಯರ ಹಂಗ ನಾವು ನಮ್ಮ ಜೀವನವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಧರ್ಪಡಿಸ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಆ ಭಗವಂತ ಹೋಗೇ ಬಿಡ್ತಾರೆ. ಇವತ್ತೇನಾದರೂ ಪಾಶ್ಚಾತ್ಯ ಸಂಸ್ಕೃತಿ, ಈ ವೈಜ್ಞಾನಿಕ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಮೇಲೆ ಏನಾದರೂ ಆಘಾತ ಮಾಡಿದ್ರೆ ಅದೇನು ಮಾಡಿದ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಬೆನ್ನೆಲುಬನ್ನು ಮುರಿದು ಹಾಕಿ. ನಮ್ಮ ಭಾರತೀಯ ಸಂಸ್ಕೃತಿಯ ಬೆನ್ನೆಲುಬೇನು ಅಂದ್ರೆ ಶ್ರದ್ಧಾ. ನಮ್ಮಲ್ಲಿ ಇವಾಗ ಶ್ರದ್ಧಾ ಇರಲಿ, ದೇವರಲ್ಲಿಲ್ಲ, ಧರ್ಮದಲ್ಲಿಲ್ಲ, ಪುಣ್ಯದಲ್ಲಿ ಶ್ರದ್ಧಾ ಇಲ್ಲ, ಪಾಪದಲ್ಲಿ ಶ್ರದ್ಧಾ ಇಲ್ಲ, ಪೂರ್ವ ಜನ್ಮದಲ್ಲಿ ಶ್ರದ್ಧಾ ಇಲ್ಲ, ಪುನರ್ಜನ್ಮದಲ್ಲಿ ಶ್ರದ್ಧಾ ಇಲ್ಲ, ವೇದಗಳಲ್ಲಿಲ್ಲ, ಶಾಸ್ತ್ರಗಳಲ್ಲಿಲ್ಲ, ಪುರಾಣಗಳಲ್ಲಿಲ್ಲ, ಸಾಧು ಸತ್ಪುರುಷರಲ್ಲಿಲ್ಲ, ಭಗವಂತನ ಭಕ್ತಿಯಲ್ಲಿ ಶ್ರದ್ಧಾ ಇಲ್ಲ. ಕೇವಲ ಒಂದರಲ್ಲೇ ನಮಗೆ ಶ್ರದ್ಧಾ ಅದ, ಏನು ಅಂದ್ರೆ ದುಡ್ಡಿನಲ್ಲಿ. ದುಡ್ಡಿದ್ದು ನಾನು ಬಹಳ ಸುಖಿ ಆಗ್ತೀನಿ ಬಿಟ್ಟು ತಲೆಯಾಗ ಬೇರೆ ಏನು ವಿಚಾರ. ಆದ್ರೆ ನಮ್ಮ ಕಳಕಳಿ ಏನದ ಅಂದ್ರೆ ಇದರೊಳಗಿಂದ ಯಾವ ಜೀವನವೂ ಏನಾಗ್ಲಿಕ್ಕೆ ಶಕ್ಯ ಇಲ್ಲ ಅಂದ್ರೆ ಸಫಲ ಆಗ್ಲಿಕ್ಕೆ ಶಕ್ಯ. ಶರಣರನ್ನ ಮರಣದಲ್ಲಿ ನೋಡಬೇಕು ಅಂತ. ನಮ್ಮ ವಾರ್ಧಕ್ಯ ಮತ್ತು ನಮ್ಮ ಅಂತಕಾಲ ಸುಖಿಯಾಗಬೇಕಾದ್ರೆ, ಸಮಾಧಾನಪೂರ್ಣ ಆಗಬೇಕಾದ್ರೆ ಇವತ್ತು ನಾವು ನಮ್ಮ ಜೀವನವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಏನು ಮಾಡ್ಬೇಕ್ರಿ? ಭಗವಂತನ ಭಕ್ತಿ ಮಾಡಬೇಕು, ಭಗವಂತನ ಒಂದು ಉಪಾಸನೆ ಮಾಡಬೇಕು, ನಮ್ಮ ಅಂತಃಕರಣದೊಳಗೆ ಭಗವದ್ ಭಾವವನ್ನು ತುಂಬಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಭಗವಂತ ಸದ್ಗುರುಗಳಿಗೆ ಶರಣ ಹೋಗಬೇಕು. ಅವ್ರು ಹೇಳಿದಂಗೆ ನಮ್ಮ ಜೀವನವನ್ನು ನಾವು ಬಾಳ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಪಾಶ್ಚಾತ್ಯ ಸಂಸ್ಕೃತಿಯ ಅಂಧಾನುಕರಣಗಳಿಗೆ ನಾವು ಹೋಗಬಾರ್ದು. ಸೆಳೆಯದಿರಲೆನ್ನ ಮನ ಜಗದ ವೈಭವವು, ಜಗತ್ತಿನ ವೈಭವ ನಮ್ಮ ಮನಸ್ಸನ್ನು ಸೆಳೀಬಾರ್ದು. ನಮ್ಮ ಜೀವನ ಶಾಂತಿ ಸಮಾಧಾನದಿಂದ ಆಗಬೇಕಾದ್ರೆ ನಾವು ಭಗವಂತನ ಮೇಲೆ ಭಗವಂತನ ಭಕ್ತಿ ಮಾಡಬೇಕು. ಮಹಾರಾಜರು ಹೇಳ್ತಿದ್ರು, ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಮೂಠ ಆಶ್ರಯೋ ಉಪಾಸನೆ ವೀರ ನಿರಾಶ್ರಯ. ಉಪಾಸನ ಅಂತ ಬಹಳ ದೊಡ್ಡ ಆಧಾರ. महाराज ನೀವು फक्त उपासनेकडे लक्ष द्या. मी पैशाचे पाऊस पाडतो, ನೀವು ಉಪಾಸನೆकडे ಲಕ್ಷ ಕೊಡ್ರಿ, ನಾ ದುಡ್ಡಿನ ಮಳೆ ಸುರಿಸ್ತೀನಿ. ನಮ್ಮ ಜೀವನದ ಮೌಲ್ಯ ವ್ಯಾಲ್ಯೂಯೇಷನ್ ಆಗಬೇಕು. ನಮ್ಮ ಜೀವನದಲ್ಲಿ ದುಡ್ಡು ಎಷ್ಟು ನಾವು ಮಹತ್ವ ಕೊಡಬೇಕು ಅನ್ನೋದು ಕಲ್ಪನಾ ಬರಬೇಕು. ಮನಿ ನಥಿಂಗ್ ಬಟ್ ಎ ಸೆಕ್ಯೂರಿಟಿ. ಒಂದು ಕಡೆ ಕೇಳ್ತಾರೆ, ವಾಟ್ ಈಸ್ ಮೆಂಟ್ ಬೈ ಮನಿ? ಮನಿ ಈಸ್ ನಥಿಂಗ್ ಬಟ್ ಸೆಕ್ಯೂರಿಟಿ.
ನಮ್ಮ ಜೀವನ ನಿರ್ವಾಹಕ್ಕೆ ಬೇಕಾಗ್ತಕ್ಕಂಥ ಒಂದು ಸಾಧನೆ ಅಷ್ಟೇ ಹೊರತು ಅದನ್ನೇ ನಾವು ತಲೆ ಮೇಲೆ ಇಟ್ಕೊಂಡು ಕುಣಿದಾಡೋದ್ರೊಳಗಿಂದ ಜೀವನ ಏನು ಸಾರ್ಥಕ ಆಗುತ್ತೆ. ದುಡ್ಡಿನಿಂದ ಸುಖಿಯಾದ ಮನುಷ್ಯನನ್ನು ನಾನು ಈವರೆಗೆ ನೋಡಿಲ್ಲ ಮತ್ತು ಕೇಳಿಲ್ಲ. ಆದ್ದರಿಂದ ನಮ್ಮ ಪ್ರಪಂಚದಲ್ಲಿ ನಮಗೆ ನಾವು ನಮ್ಮ ಮಕ್ಕಳು ಪ್ರತಿ ದಿವಸ ಏನಾದರೂ ಸ್ವಲ್ಪ ಮಾಡಬೇಕು. ನಾವು ನೋಡ್ತೀವಿ ಎಲ್ಲ KGಯಿಂದ ನರ್ಸರಿಯಿಂದ ಹಿಡ್ಕೊಂಡು ಡಿಗ್ರಿ ತನಕ MDನೋ MS ಏನಂತೀರೋ ಅದು ಅಲ್ಲಿ ತನಕನೂ ಯಾವ ಶಾಲೆ, ಹೈಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳಲ್ಲಿ ಒಂದು ಶಬ್ದ ಅವರು ನಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥದ್ದನ್ನು ಹೇಳುವುದಿಲ್ಲ. ಒಂದು ಆಧ್ಯಾತ್ಮಿಕ ವಿಚಾರ ಹೇಳುವುದಿಲ್ಲ. ಜೀವನದ ನಿಜವಾಗಿರ್ತಕ್ಕಂಥ ಒಂದು ಹಿತ ಎದರೊಳಗದ ಅನ್ನೋದನ್ನು ಹೇಳುವುದಿಲ್ಲ. ಬರೇ ದುಡ್ಡು ಗಳಿಸೋ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್. ಕಬೀರ ಜಬ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯೆ, ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ ರೋಯೆ. ಜೀವನದಲ್ಲಿ ಏನಾದರೂ ಒಂದು ಇಂಥದ್ದು ಮಾಡ್ಲಿಕ್ಕೆ ಬರಬೇಕಲ್ಲ. ನಾವು ಬರೋ ಮುಂದೆ ಹತ್ಕೋತ ಬಂದೀವಿ, ಖರೆ ಜನರು ನಮ್ಮ ಸುತ್ತಮುತ್ತಲಿದ್ದವ್ರು ಸಂತೋಷಪಟ್ಟು ಗಂಡಸ ಮಗ ಆದ, ಮಕ್ಕಳಾದು, ಹಂಗ ಹಿಂಗ. ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗರುವೆ. ಕೊನೆಗೆ ನಾವು ನಕ್ಕೋತ ಹೋಲಿಕ್ಕೆ ಬರ್ಬೇಕು, ನಮ್ಮ ಜನ್ಮ ಸಾರ್ಥಕ ಆತಪ್ಪ ಅನ್ನೋ ಭಾವದಿಂದ. ಏನೋ ಒಂದು ಮನೆ ಕಟ್ಟಿದ್ವಿ, ಏನೋ ಒಂದು ದುಡ್ಡು ಗಳಿಸಿದ್ವಿ, ಬ್ಯಾಂಕ್ನಾಗ ಇಟ್ವಿ, ಏನೋ ಅರ್ಥಾತ್ ಏನು ಅಂದರೆ ಏನಾದರೂ ವಸ್ತು ತೊಗೊಂಡ್ವಿ, ಮನ್ಯಾಗ ಇಟ್ಕೊಂಡ್ವಿ, ಅದರಿಂದ ಏನು ಸಾಯೋ ಕಾಲಕ್ಕೆ ಸಮಾಧಾನ ಆಗ್ತದೆ. ನಾವು ಬೆಳಗಾವದಲ್ಲಿ ಒಬ್ಬರು ಮನೆಗೆ ಹೋಗಿದ್ವಿ. ಅವರು ಮ್ಯಾಲಿನ ಹೇಳಿ ಕಳಿಸ್ತಿದ್ರು ಮುದುಕರು, ಅವ್ರ ಮಕ್ಕಳು ಕರೆದಿದ್ರು, ಹೋಗಿದ್ವಿ. ದೊಡ್ಡ ಕೋಟ್ಯಾಧೀಶರು, ದೊಡ್ಡ ಮನೆ ಒಳಗೆ ಹೋದ್ವಿ. ಒಂದು ಕೋಲ್ಯಾಗ ಆ ಮುದುಕ ಮಲ್ಕೊಂಡಿದ್ದ ಪ್ಯಾರಲೈಸಿಸ್ ಆಗಿತ್ತು. ಯಾವಾಗ ಏನಾಗ್ತೋ ಹೇಳಿಕ್ಕೆ ಬರಂಗಿಲ್ಲ. ಅಕ್ಷರಶಃ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಹೊತ್ತಿ ಸರಿಯಾಗಿ ಒಂದು ವಾಟಗ ನೀರು ಕೂಡ ಅವ್ರು ದಿಕ್ಕಿದ್ದಿದ್ದಿಲ್ಲ. ನಾವೊಂದು 10 ಕೂತ್ ಕೇಳಿದ್ವಿ, ಸಮಾಧಾನ ಅದ ಏನ್ರಿ? ಸಮಾಧಾನ ಇಲ್ರಿ, ಪ್ಯಾರಲೈಸಿಸ್ ಆಗಿದೆ. ಮತ್ತೆ ಹೇಳಿದ ಮುದುಕ, ಇನ್ನೆಲ್ಲ ನಾನೇ ಮಾಡಿದ್ವಿ, ತಲೆ ಜಸ್ಟ್ ನಿಂದ್ರು ಅಂದೆ. ಯಾವದ್ವಿತೋಪಾರ್ಜನ ಸಕ್ತ ತಾವನ್ನಿಜ ಪರಿವಾರೋ ರಕ್ತ. ಎಲ್ಲಿವರೆಗೂ ದುಡ್ಡು ಗಳಿಸಿ ತನ್ ಮನ್ಯಾಗ ಕೊಡ್ತೀವೋ ಅಲ್ಲಿವರೆಗೆ ಕಾಫಿ ಕುಡಿದ್ರೆ ಆರಾಮಿದ್ದೀರೇ, ಚಹಾ ಕುಡಿದ್ರೆ ಅಂತ ಕೇಳ್ತಾರೆ. ನಾಳೆ ನೌಕರಿ ಮುಗೀತು, ಅರ್ಥಾತ್ ನೌಕರಿ ಮುಗೀತು, ಏನೋ ಒಂದು ಪ್ಯಾರಲೈಸಿಸ್, ಮತ್ತೊಂದೇನೋ ಒಂದು ಆಗಿತ್ತು, ಜಡ್ಡು ಜಾಪತ್ರೆ ಆಗಿತ್ತು, ಕೈಯಾಗಿ ದುಡ್ಡಿಲ್ಲ, ಫಂಡ್ ಎಲ್ಲ ಖರ್ಚಾಗಿ ಹೋತು. ಪಶ್ಚಾತ್ ಜೀವತಿ ಜರ್ಜರ ದೇಹ ಜರ್ಜರಿತಾಗಿದೆ. ವಾರ್ತಾಂ ಪೃಚ್ಛತಿಕು, ಮನ್ಯಾಗ ಒಂದು ವಾಟಗ ನೀರು ಕೊಡೋರು ದಿಕ್ಕು ಇಲ್ದಂಗ ನಾನು ನೋಡಿದ್ರಿ ಅಂತ. ದೊಡ್ಡ ಯೂನಿವರ್ಸಿಟಿ ಒಳಗೆ HOD ಆಗಿರ್ತಕ್ಕಂಥವ್ರು, ಅರ್ಥಾತ್ ಎಂಥ ಪರಿಸ್ಥಿತಿಯೊಳಗೆ ಇರೋದನ್ನ ನಾನು ಮಗಲಾಗ ಒಂದು ವಾಟಗ ನೀರು ಕೊಡೋರು ದಿಕ್ಕಿರಂಗ. ಇಂಥ ಪರಿಸ್ಥಿತಿ ಅದ. ಮಕ್ಕಳು ನಾವು ಅಂತೀವಿ ಬಹಳಷ್ಟು ಕಲಿಸಿದ್ವಿ, ಅವೆಲ್ಲ ಫಾರಿನ್ ಹೋಗ್ಬಿಡ್ತಾವೆ. ಇವರು 2 ಗಂಡಸ ಮಕ್ಕಳು ಫಾರಿನ್ ಹೋದ್ರು, ಹೆಣ್ಮಕ್ಳು ಮದುವೆ ಆಯ್ತು, ಅವೆಲ್ಲೋ ಹೋದ್ರು. ಈ ಮುದುಕಿಗೆ ಒಂದು ಸಿವ್ಡು ಕೋತಂಬರಿ ತಂದು ಕೊಡೋರು ದಿಕ್ಕಿರಂಗಿಲ್ಲ. ಮಕ್ಕಳ ಮನೆ ಹುಡುಗನ ಕಾಲದ ಒಂದು ಸಿವ್ಡು ಕೋತಂಬರಿ ತಂದು ಕೇಳ ಅಂತ. ಅದ್ರಾಗ ಮತ್ತೆ ಮಕ್ಕಳು ಫೋನ್ ಮಾಡ್ತಾರೆ, ಅಪ್ಪ ಅಮ್ಮ ಬಣನ್ ತನಕ ಬರ್ರಿ, ಇವ್ ಕೇಳಿ ಖುಷಿದಿ, ಅಮೇರಿಕಾಕ್ಕೆ ಹೊಂಟೀವಿ. ಅಲ್ಲಿ ಗಂಡ ಹೆಂಡತಿಬ್ರು ಆಫೀಸ್ಗೆ ಹೋದ್ರು ಅಂದ್ರೆ ಇವೆರಡು ಮುದುಕಿ ಪಿಶಾಚಿಗತೆ, ಭಾಷಾ ಗೊತ್ತಿಲ್ಲ, ಪರಿಚಯದವರಿಲ್ಲ, ಕೋಲಿ ಅಡ್ಡಾಡ್ಕೋತ. ಆಮೇಲೆ ಮಕ್ಕಳಿಗೆ ಹೇಳ್ತಾರೆ, ನಮ್ಮನ್ನು ಲಘು ಕಳಿಸ್ರಪ್ಪ, ಅಲ್ಲೇ
ಯಾರು ಎರಡು ಶಬ್ದ ಮಾತಾಡೋರು ಸಿಗ್ತಾರೆ. ಇಲ್ಲಿ ಏನದ ಹುಡುಗಾಡ ಮತ್ತು ನಮ್ಗೆ ಎಷ್ಟು ಅಭಿಮಾನ. ಅಮೇರಿಕಾಕ್ಕಿದ್ದಾನ ನನ್ನ ಮಗ ರೀ, ಫ್ರಾನ್ಸ್ಗಿದ್ದಾನ, ಇಲ್ಲಿ ಹೊಟ್ಟೆ ತುಂಬಲೇ ನೋಡ್ರಿ, ಅದಕ್ಕಾಗಿ ಹೋಗು. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ, ಏನಾದರೂ ಮಾಡಬೇಕು. ನಮಗೆ ಭಾಳ ಸಂತೋಷ ಆಯಿತು ಹನುಮಾನ್ ಚಾಲೀಸ ಅಂದ್ರಿ ಅಂತ. ಹನುಮಾನ್ ಚಾಲೀಸ ಬಹಳ ದೊಡ್ಡ ಸಾಮರ್ಥ್ಯ ಇರ್ತಕ್ಕಂಥ ಸ್ತೋತ್ರದ. ನಮ್ಮನ್ಯ 108 ತಾಸು ನಾನ್ಕಿ ಕನ್ವೆನ್ಷನ್ ಹಾಲ್ನಲ್ಲಿ ಸಹಸ್ರಾರು ಜನರು ಕೂತು ಹನುಮಾನ್ ಚಾಲೀಸ ಪಾಠ ಮಾಡಿ ಆ ಮಾರುತಿಯ ಒಂದು ಅನುಗ್ರಹದಿಂದ ನಮ್ಮ ಪ್ರಪಂಚದೊಳಗೆ ಎಲ್ಲ ದೃಷ್ಟಿಯಿಂದಲೂ ನಮಗೆ ಶಾಂತಿ ಸಮಾಧಾನ. ಸಂಕಟ ಕಟೈ ಮಿಟೈ ಸಬ ಬೀರ ಜೋಸು ಮಿರೈ ಹನುಮತ ಬಲ ಬೀರ. ಸಂಕಟಗಳು ದೂರ ಆಗ್ತವ, ಎಲ್ಲ ಪ್ರಕಾರದ ಪೀಡೆಗಳು ದೂರ ಆಗ್ತವ. ಭೂತ ಪಿಶಾಚ ನಿಕಟ ನಹಿ ಯಾವೈ ಮಹಾವೀರ ಜಬ ನಾಮಸು ನಾಶೈ ರೋಗ ಹರೈ ಸಬ ಪೀರ. ಅಂಥ ಹನುಮಾನ್ ಚಾಲೀಸ ಪಾಠ ನೀವು ಮಾಡ್ತೀರಿ ಅಂತ ಕೇಳಿದ್ವಿ. ನಮಗೆ ಬಹಳ ಸಂತೋಷ ಆಯಿತು. ಒಬ್ಬರು ಮುರಾರಿ ಬಾಪು ಅಂತಿದ್ದಾರೆ, ಉತ್ತರ ಭಾರತದಲ್ಲಿ ಅವರೊಂದು ಪ್ರವಚನದಾಗ ಹೇಳ್ಯಾರ, ನೀವು ಯಾವುದಾದ್ರೂ ಮತದವರಾಗಿರ್ರಿ, ಪಂಥ ಜಾತಿ ಕುಲ ಗೋತ್ರ ಏನಾದರೂ ಆಗಿರುವಂತೆ, ನೀವು ಆ ಹನುಮಂತನನ್ನು ನಿಮ್ಮ ಪ್ರಪಂಚದಲ್ಲಿ ಒಬ್ಬ ಉತ್ತಮ ಸಂರಕ್ಷಕ ಅನ್ನೋ ದೃಷ್ಟಿಯಿಂದ ಅವನು ಇಟ್ಬೋದು ಮತ್ತು ಅವನನ್ನು ಸಂತೋಷಪಡಿಸೋದಕ್ಕಾಗಿ ವೈಯಕ್ತಿಕವಾಗಿ ಆಗಲಿ, ಕೌಟುಂಬಿಕವಾಗಿ ಆಗಲಿ, ಸಾರ್ವಜನಿಕವಾಗಿ ಆಗಲಿ ಹನುಮಾನ್ ಚಾಲೀಸ ಪಾಠ ಮಾಡಿ. ಅದರೊಳಗಿಂದ ಏನಾಗ್ತದೆ, ನಿಮ್ಗೆ ಎಷ್ಟು ಸಲ ಶಕ್ಯದ ಅಷ್ಟು. ಕೆಲವು 11 ಸಲ ಮಾಡ್ತಾರೆ, ಕೆಲವರು 5 ಸಲ ಮಾಡ್ತಾರೆ, ಕೆಲವರು 15 ದಿವಸಕ್ಕೊಮ್ಮೆ 100 ಸಲ ಪಾಠ ಮಾಡೋರು ಇದ್ದಾರೆ. ಆ ಹನುಮಾನ್ ಚಾಲೀಸ ನಮ್ಮ ಗಾಡಿ ಮೇಲೆ ಹೋಗುವಾಗ ಹನುಮಾನ್ ಚಾಲೀಸ ಅನ್ಕೋತ ಹೋದ್ರು ಆ ಮಾರುತಿ ನಾಯಕ ಆಯ್ತು. ಬೆಳಗಾವದಲ್ಲಿ ಒಂದು ಮಜಾಶೀರ್ ಘಟನೆ ಆಯಿತು. ಒಬ್ಬರು ಕುಲಕರ್ಣಿ ಅಂತ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೌಕರಿ ಮಾಡ್ತಾರೆ. ಅವ್ರಿಗೊಬ್ರು ಇನ್ನೊಬ್ರು ಹೇಳಿದ್ರು ಕುಲಕರ್ಣಿ ಅನ್ನೋರು, ನೋಡ್ರಿ ನಮ್ಮ ಗುರುಗಳು 11 ಕೋಟಿ ಸಂಕಲ್ಪ ಮಾಡ್ಯಾರೆ, ನಾವು ಗ್ರೂಪ್ ಮಾಡೀವಿ, ನೀವು ದಿನ ಒಂದು 11 ಸಲ ಹನುಮಾನ್ ಚಾಲೀಸ ನಮ್ಮ ಗ್ರೂಪಿಗೆ ಹಾಕಿರಿ. ಅವ್ರು ಹೇಳಿದ್ರು, ಇಲ್ರಿ ನಾನು ಗುರುಗಳು ನನಗೂ ಹೇಳ್ಯಾರ, ನಾನು 15 ಸಾವಿರ ಜಪ ಮಾಡ್ತೀನಿ, ಅವ್ರ ಪ್ರವಚನ ಕೇಳ್ತೀನಿ, ನಾ ಏನು ಈ ಹನುಮಾನ್ ಚಾಲೀಸ ಪಾಠ ಮಾಡೋದಿಲ್ಲ. ಅವ್ರಂದ್ರು ಹಂಗೆ ಬ್ಯಾಡ್ರಿ, ನೀವು ಕನಿಷ್ಠ 5 ಸಲ ಅದೇ ಮಾಡ್ರಿ, ಇಲ್ಲ 1 ಸಲ ಅದೇ ಮಾಡಿ. ಇಲ್ರಿ ನನಗೇನಾಗಂಗಿಲ್ಲ ಬಿಡು. ಅವ್ರ ಬ್ಯಾಂಕಿಗೆ ಹೋಗಿ ಅಲ್ಲಿ ಕೂಡೋ ಪುರುಷತ್ತಿಲ್ಲ. ಒಂದು ಅವ್ರ ಅಮ್ಮನ ಫೋನ್ನಿಂದ ಒಂದು ಫೋನ್ ಬಂತು. ಇವ್ರು ಫೋನ್ ಎತ್ತಿ ನೋಡಿದ್ರು, ಅವರು ಅವರ ಅಮ್ಮ ಮತ್ತು ಅವ್ರ ಮಗಳು 3 ಮಂದಿ ಬೆಳಗಾವದಾಗ, ಅವ್ರ ಹೆಂಡತಿ ಮಗ ಬೆಂಗಳೂರಾಗ, ಅವರು ಬ್ಯಾಂಕಿನಾಗ ಆಯ್ತು. ಇವ್ರು ಫೋನ್ ಎತ್ತಿರ ಆ ಫೋನ್ಯಾಗ ಬರೀ ಕಿರಿಕಿರಿ ಅಂತ. ಆಶ್ಚರ್ಯ ಆಗ್ತವೆ. ಅಷ್ಟೊತ್ತಿಗೆ ಅವ್ರ ಮಗಳು ಫೋನ್ ಬಂತು. ಮಗಳು ಹೇಳಿದ್ಲು, ಅಪ್ಪ ಒಂದು ದೊಡ್ಡ ಮಂಗ್ಯ ಮುಂಚೆ ಬಂದು ಅಮ್ಮನ ಕೋಲ್ಯಾಗ ಬಂದು ಅಲ್ಲೆಲ್ಲ ಸಾಮಾನು ಕಿತ್ತೆ ಆಗ್ತಿತ್ತು. ಆಮೇಲೆ ಅಡಿಗೆ ಮನೆ ಬಂದು ಟೇಬಲ್ ಮೇಲೆ ಕೂತು ಅಜ್ಜಿ ಅದನ್ನ ಒಲೆಯಾಗ ಕಟ್ಟಿಗೆ ತೊಗೊಂಡು ಹೊಡಿಲಿಕ್ಕೆ ಹೋದ್ಲು. ಅಷ್ಟೊತ್ತಿಗೆ ಅಜ್ಜಿ ಫೋನ್ ತೊಗೊಂಡು ಹೋಗಿ ಎದುರಿಗೆ ಗಿಡದ ಮೇಲೆ ಹೋಗಿ ಕೂತ್ಬಿಡ್ತು. ಅಲ್ಲಿ ಮ್ಯಾಲೆ ಕೂತ್ಕೊಂಡು ಅದು ಹಿಂಗೆ ಮಾಡ್ಲಿಕ್ಕೆ. ಆಮೇಲೆ ಆಗಿಂದ ಬಂದ್ರು, ಅವರು ಬಂದು ನೋಡಿದ್ರು, ಮ್ಯಾಲೆ ಕೂತವ್ರು ಫೋನ್ ಹಿಡ್ಕೊಂಡು. ಇವ್ರು ನಮಸ್ಕಾರ ಮಾಡಿ ಹೇಳಿದ್ರು, ದಿನ 11 ಸಲ ಹನುಮಾನ್ ಚಾಲೀಸ ಅಂತಿನಪ್ಪ, ಫೋನ್ ಹೋಗಿ ಒಗೆದು ಹೋಗಿಬಿಡ್ತದೆ. ಅಂದ್ರೆ ನಿಮ್ಗೆ ಎಲ್ಲರಿಗೂ ಹಂಗೆ ಮಾಡ್ತಾರಂತ ಅಲ್ರಿ. ಅದು ಆ ಮಾರುತಿಯ ಸತ್ತ ಹಂಗೆ ಕೆಲಸ ಮಾಡ್ತದೆ. ತುಳಸಿದಾಸರು ಬರೆದಿರೋ ಈ ಸ್ತೋತ್ರ ಏನದನೋ, ಇದು ಪ್ರಚಂಡ ಶಕ್ತಿಶಾಲಿಯಾಗಿರೋ ಸ್ತೋತ್ರ. ನಮ್ಮ ಮನಸ್ಸಿನ ಬಂತು ಆ ಕೊರೋನಾ ಸಮಯದಲ್ಲಿ
11 ಕೋಟಿ ಬಾಡಬೇಕು ಅಂತದ 11 ಕೋಟಿ ಹೋಗಿ 60 ಕೋಟಿ 50 ಕೋಟಿ ಆಗ್ತದೆ. 108 ತಾಸು ಅಖಂಡ ನಡೀತದೆ. ಈಗ ಬಹಳ ಕಡೆಗೆ ಹನುಮಾನ್ ಚಾಲೀಸ ಪಾಠ ಮನೆಗಳಲ್ಲಿ ನಡೆದವ, 4 ಮಂದಿ ಕೂಡ್ತಾರ. ಉತ್ತರ ಭಾರತದಲ್ಲಿ ಅಂತೂ ಯಾರಾದ್ರೂ ಮನೆಯೊಳಗೆ ಮದುವೆ ಗಿರಿವಿ ಇದ್ರೆ ಮುಂಚೆ 15 ದಿವಸ ಹನುಮಾನ್ ಚಾಲೀಸ ಪಾಠ ಮಾಡಿ ಹೆಣ್ಮಕ್ಳೆಲ್ಲರೂ ಕೂತ್ಕೊಂಡು ಹನುಮಾನ್ ಚಾಲೀಸ ಪಾಠ ಮಾಡ್ತಾರೆ. ಜೀವನದಲ್ಲಿ ಏನಾದರೂ ಅದು ಬೇಕ್ರಿ. ನಾವು ಬರೇ ದುಡ್ಡು ಗಳಿಸೋದು ಪ್ರಪಂಚ ಮಾಡೋದು ಅನ್ನೋದರಿಂದ ಜೀವನದಲ್ಲಿ ಯಾರಿಗೂ ಇವತ್ತಿನ ತನಕ ಸುಖ ಶಾಂತಿ ಸಮಾಧಾನ ಆಗಿಲ್ಲ. ಭಗವಂತನಿಗೆ ಶರಣ ಹೋಗಬೇಕು, ಸದ್ಗುರುಗಳಿಗೆ ಶರಣ ಹೋಗಬೇಕು. ಅರ್ಥಾತ್ ಏನು ಅಂದ್ರೆ ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಇಲ್ಲೊಂದು ವ್ಯವಸ್ಥೆ ಇದೆ. ಆದ್ದರಿಂದ ಆ ವ್ಯವಸ್ಥಾದೊಳಗೆ ಏನಾದರೂ ನಮ್ಮದು ಏನಾದರೂ ಅಪೇಕ್ಷೆ ಇದ್ರೆ ಅಥವಾ ಏನಾದರೂ ಬೇಕಿದ್ರೆ ಬ್ಯಾಡಿದ್ರೆ, ಇದೊಂದು ಶೂಟಿಂಗ್ ಆಗಿಬಿಟ್ಟದ ಸಿನಿಮಾ, ಜಗತ್ತಿನ ಸಿನಿಮಾ ಶೂಟಿಂಗ್ ಆಗಿ ಅದು ಪ್ರೊಜೆಕ್ಟರ್ ಮೇಲೆ ಏರಿಸ್ಬಿಟ್ಟಾರ, ಬಟನ್ ಒತ್ತಿ ಬಿಟ್ಟದ. ಅದ್ರೊಳಗೆ ಏನಾದರೂ ಬದಲಾಗಬೇಕಾದ್ರೆ ಆ ಪ್ರೊಜೆಕ್ಟರ್ ಮೇಲೆ ಏನು ಆಪರೇಟರ್ ಕೂತಿರ್ತಾರೋ ಅವನಿಗೆ ಹೇಳಬೇಕು, ಸದ್ಗುರುಗೆ ಭಗವಂತಗೆ ಶರಣ ಹೋಗ್ಬೇಕು. ಆದ್ದರಿಂದ ನಮ್ಮ ನಿಜವಾಗೂ ಬಹಳ ಮನಸ್ಸಿಗೆ ಸಂತೋಷ ಆಗ್ತದೆ. ಶಕ್ಯ ಇದ್ದಷ್ಟು ನಾಮಸ್ಮರಣೆ ಮಾಡಬೇಕ್ರಿ. ನಾಮನಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುನ್ನ ಶಕ್ನೋತಿ ಪಾತಕಂ ಪಾತಕೀ ಜನ. ಎಂಥ ಮಹಾಪಾಪಿಯು ಅಷ್ಟು ಪಾಪವನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲ. ಎಷ್ಟು ಪಾಪವನ್ನು ಹರಣ ಮಾಡುವ ಶಕ್ತಿ ಆ ಭಗವಂತನ ನಾಮದಲ್ಲಿದೆ. ಭರ್ಜನಂ ಭವಬೀದಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ. ಆ ಭಗವಂತನ ನಾಮಸ್ಮರಣೆ ಮಾಡಬೇಕು. ಕೂತಾಗ, ನಿಂತಾಗ, ಹೋಗುವಾಗ ಅದಕ್ಕೆ ಯಾವುದೂ ವಿಧಿ ನಿಷೇಧ ಇಲ್ಲ. ಜಾತಿ ಮತ ಪಂಥದ ಸಂಬಂಧ ಇಲ್ಲ. ಸ್ನಾನ ಆಗಬೇಕು ಅಂತಿಲ್ಲ. ಮಹಾರಾಜನೊಬ್ಬರು ಕೇಳಿದ್ರು, ಮಹಾರಾಜ್ ಯಾವ ಆಸನದಲ್ಲಿ ಕೂತು ಜಪ ಮಾಡಬೇಕು? ಮಹಾರಾಜಂತರು, ನೀವು ಪ್ರಪಂಚದ ವಿಚಾರ ಯಾವ ಆಸನದಾಗ ಕೂತು ಮಾಡ್ತೀರಿ? 24 ತಾಸು ಹೆಂಗೆ ತಲೆಯಾಗ ವಿಚಾರವನು ಹಂಗೆ ಬೇಕಾದಾಗ ನಾಮಸ್ಮರಣೆ. ನಾಮಸ್ಮರೆ ನಿರಂತರ ತೇಜಾಲಾವೇ ಪುಣ್ಯ ಶರೀರ ಮಹಾದೋಷಾಂಚೆ ಗಿರಿವರ ರಾಮನಾಮೇನ. ಆ ನಾಮಸ್ಮರಣೆ ಮಾಡಿದ್ರೆ ನಮ್ಮ ಶರೀರ ಪುಣ್ಯ ಶರೀರ. ಸಮರ್ಥ ರಾಮದಾಸ್ ಸ್ವಾಮಿಗಳು ಬರೀತಾರೆ, ಕಾಯೀಚ ನ ಕರುಣಿ ಪ್ರಾಣಿ ರಾಮನಾಮ ಜಪೆ ವಾಣಿ ತೇಣೆ ಸಂತುಷ್ಟ ಚಕ್ರಪಾಣಿ ಭಕ್ತಾಲಾಗಿ ಸಾಮ. ಬೇರೆ ಏನೂ ಮಾಡುವ ಅವಶ್ಯಕತೆ ಮಾಡಬಾರ್ದು ಅಂತ ಅಲ್ರಿ. ಆ ಭಗವಂತನ ದರ್ಶನ ಆಗಬೇಕು ಅಂದ್ರೆ ಬರೇ ಒಂದು ನಾಮಸ್ಮರಣೆ ಮಾಡಿಸ್. ಐ ಹ್ಯಾವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮಷಿನ್. ಚಾಂಟಿಂಗ್ ಮಷಿನ್ ಹೆಂಗೆ ಬಟನ್ ಒತ್ತಿದ ಕೂಡಲೇ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತದನು. I have repeated the God's name like a madman. हुच्चरंग नामस्मरण. यह दुनिया एक पागल खाना है. यहाँ सब कोई पागल है. कोई पैसे के लिए पागल है तो कोई प्रतिष्ठा के लिए पागल है. कोई काम के लिए पागल है तो कोई कांचन के लिए पागल है. लेकिन बिरले ही ऐसे जो भगवान के लिए पागल. ಪ್ರಪಂಚದ ಹುಚ್ಚು ಹಿಡಿದ ನಮ್ಮ ದುಡ್ಡಿನ ಹುಚ್ಚು, ಮನಿ ಮಾರಿನ ಹುಚ್ಚು, ಮಾನ ಮರ್ಯಾದೆ ಹುಚ್ಚು, ಭಗವಂತನ ಹುಚ್ಚು ಹಿಡಿಬೇಕು. ಒಂದು ಸಮಾಜದ ಒಂದು ಶತಮಾನದಲ್ಲಿ ಆ ಭಗವಂತನ ಭಕ್ತಿ ಇರ್ತಕ್ಕಂಥ ಭಗವಂತನ ಹುಚ್ಚು ಹಿಡಿದಿರೋ ಒಬ್ಬ ಮನುಷ್ಯ ಹುಟ್ಟಿ ಬಂದ ಅಂದ್ರೆ ಶತಮಾನಗಳವರೆಗೆ ಆ ಸಮಾಜ ಧನ್ಯ ಅನಿಸೋದು. ಸತ್ಪುರುಷರಾಗಿ ಎಷ್ಟೆಷ್ಟೋ ವರ್ಷ ಇನ್ನೂ ಅವರ ಹೆಸರು ಎಷ್ಟೊಂದು ಚಿರಂತನವಾಗಿದೆ. ನಮ್ದ್ರಿ 7-15 ದಿವಸಕ್ಕೆ ಮುಗಿದವತ್ತು ನಮ್ಮ ಕಥೆನ ಮುಗೀತು.
ಹೆಸರ ನೆನಪಿರುವುದಿಲ್ಲ ಅವರಿಗೆ. ಮನುಷ್ಯ ಜನ್ಮ ಪಡ್ಕೊಂಡು ಬಂದೀವಿ, ಹಾನಿ ಮಾಡಲು ಬೇಡಿ, ಹುಚ್ಚಪ್ಪಗಳಿಲ್ಲ, ಮಾನವ ಜನ್ಮ ದೊಡ್ಡದು. ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠದ, ಇದನ್ನು ಹಾನಿ ಮಾಡಿಕೊಳ್ಬಾರ್ದು. ಮತ್ತೆ ಏನ್ ಮಾಡ್ಬೇಕು? ಸಾರ್ಥಕ ಮಾಡ್ಬೇಕು. ಮಹಾರಾಜ್ ಕಡೆಗೆ ಒಬ್ರು ಏನಂದ್ರು ಅಂದ್ರೆ, ಮಹಾರಾಜ್ ನಾನೊಂದು ಕಾಲೇಜ್ ತೆಗಿಬೇಕಂತ ಮಾಡಿ ತೆಗಿಲೇನು. ಮಹಾರಾಜ್ ಅಂದ್ರು, ನನಗೆ ಊರಾಗಿನ ಶಾಲಿನ ಕಲ್ತಿಲ್ಲ, ನನಗೆ ಇವು ಕಾಲೇಜ್ ಏನು ಗೊತ್ತಾಗೋದಿಲ್ಲ, ಆದರೂ ನಾನು ಗೋಂದಾವರಿ ಒಳಗೆ ಒಂದು ಶಾಲೆ ತೆಗೆದೀನಿ ಅಂತ. ಅವ್ರಿಗೆ ಹೇಳಿ, ನಿಮ್ಮ ಶಾಲೆಗೆ ಏನು ಕಲಿಸ್ತೀರಿ? ಮಹಾರಾಜ್ ಹೇಳಿ, ನಮ್ಮ ಶಾಲೆಗೆ ನಾನು ಸಾಯ್ಲಿಕ್ಕೆ ಕಲಿಸ್ತೀನಿ ಅಂತ. ಒಯ್, ಸಾಯ್ಲಿಕ್ಕೆ ಏನು ಕಲಿಸೋರಿ? ಸತ್ಯ ಸಾಯ್ತೀವಿ ಎಲ್ಲರೂ. ಮಹಾರಾಜ್ ಹೇಳಿದ್ರು, ಹಂಗಲ್ಲ ಅಂತ ಹೇಳಿ, ಶರಣರನ್ನ ಮರಣದಲ್ಲಿ ನೋಡಬೇಕು ಅಂತ ಹೇಳಿ. ಹಿಂಗೆ ಸಾಯ್ಲಿಕ್ಕೆ ಬರಬೇಕಲ್ಲ, ಹಿಂಗೆ ಸಾಯ್ಲಿಕ್ಕೆ ಬರಬೇಕಲ್ಲ, ತಿರುಗೆಂದು ಸತ್ತಿರಬಾರ್ದು, ಹಂಗೆ ಸಾಯ್ಲಿಕ್ಕೆ ಬರಬೇಕು. ಹಂಗೆ ಸಾಯ್ಬೇಕು ಅಂದ್ರೆ ಅದಕ್ಕೆ ಉಪಾಯ ಏನು ಅಂದ್ರೆ, ಸದ್ಗುರುಗಳಿಗೆ ಶರಣ ಹೋಗ್ಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು. ನಮ್ಮ ಮರಣ ದಿವ್ಯ ಆಗ್ತದೆ, ನಮ್ಮ ಮರಣ ಸಾರ್ಥಕ ಆಗ್ತದೆ. ಅಮೃತ ಮನೆ ಹರಿಭಕ್ತ ಅಂತ ಶೇವಟ ಕರ್ಷಿ ಗೋಡ ಅಂತಕಾಲ ಮಧುರ ಆಗಬೇಕು. ನಮ್ಮ ವಾರ್ಧಕ್ಯ ಸಮಾಧಾನ ಪೂರ್ಣ ಆಗಬೇಕು, ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂದರೆ ನಾವು ಭಗವಂತನ ಭಕ್ತಿ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು. ಈ ಪ್ರಪಂಚದ ಒಣ ಅರ್ಥಾತ್ ಏನು ಅಂದ್ರೆ, ಆಕರ್ಷಣೆಗೆ ನಾವು ಮರಳ ಆಗಬಾರ್ದು, ಪ್ರಪಂಚದ ವೈಭವಕ್ಕೆ ನಾವು ಮರಳ ಆಗಬಾರ್ದು. ಅದೆಲ್ಲ ಮೋಸಗಾರಿಕೆ ಇದೆ. ಆ ಮಾಲ್ನಾಗಿನ ಸಾಮಾನ್ಯ ಎಲ್ಲ ವಸ್ತು ಏನವು ನಾವೆಲ್ಲ ನಮ್ಮನ್ನು ಮೋಸ ಮಾಡ್ತಾವೆ. ಯಾವುವು ನಮಗೆ ಸಮಾಧಾನ ಕೊಡುವಂಥವಲ್ಲ. ಭಗವಂತನ ನಾಮಸ್ಮರಣೆ, ಭಗವಂತನ ಭಕ್ತಿ, ಭಗವಂತನ ಉಪಾಸನೆ ಮಾತ್ರ ನಮ್ಮ ಸಮಾಧಾನ ಕೊಡುವಂಥದ್ದೇ ಹೊರತು ಉಳಿದ ಜಗತ್ತು ಥಾಟ್ ಭಾಟ ಏನದನು ಇವೆಲ್ಲ ನಮ್ಮನ್ನು ಮೋಸ ಮಾಡ್ತಕ್ಕಂಥ ಇದಕ್ಕೂ ಅರ್ಥ. ನಮಗೆ ನಿಜವಾಗಿಯೂ ಬಹಳ ಮನಸ್ಸಿಗೆ ಸಮಾಧಾನ ಆಯಿತು. ನಮ್ಮ ಕಲ್ಪನಾ ಇದ್ದಿದ್ದಿಲ್ಲರಿ ಇಷ್ಟೆಲ್ಲ ಇರ್ಬೋದು. ಆದರೆ ನೀವೆಲ್ಲರೂ ಇಷ್ಟೋ ತನಕ ಶಾಂತವಾಗಿ ಕೂತ್ಕೊಂಡು ಕೇಳಿದ್ರಿ. ನಮ್ಮ ಕಳಕಳಿ ಅದು. ಮಹಾರಾಜರು ಒಂದು ಕಡೆಗೆ ಹೇಳಿದರು ಮರಾಠಿಯಲ್ಲಿ, ज्यांच्या मुखी भगवंताचे नाम त्यांच्या दारात मी कुत्र्यासारखे लोळत असतो. ಯಾರ ಮುಖದಲ್ಲಿ ಭಗವಂತನ ನಾಮದನ್ನು ಅವ್ರ ಬಾಗಲ್ದಾಗ ನಾನು ನಾಯಿಗತೆ ಓಡಾಡ್ತಿರ್ತೀನಿ ನೋಡ್ರಿ. ಸತ್ಪುರುಷರಿಗೆ ಎಷ್ಟು ಕಳಕಳಿ ಇರ್ತದೆ. ಆದ್ರೆ ನಾವು ಏನು ಸಾಮಾನ್ಯ ಏನ್ರಿ, ಇಷ್ಟು ಜಬರ್ದಸ್ತ್ ಇದ್ದೀವಲ್ಲ, ಮಾಡಂಗೇ ಇಲ್ಲ. ಸತ್ಪುರುಷರು ಬಿಟ್ಟು ಸತ್ಪುರುಷರ ಆಪ್ ಹೇಳವಲ್ಲ, ಹಂಗೆ ಮಾಡೋದಿಲ್ಲನೇ. ಮಹಾರಾಜರು ಒಂದ್ಸಲ ಹೇಳಿದ್ರು, ನಾನು ಅಗ್ದಿ ಕಳಕಳಿಯಿಂದ ಹೇಳ್ತೀನಿ, ನಾಮಸ್ಮರಣೆ ಮಾಡಿ. ಮಹಾರಾಜರು ಅಂದ್ರೆ ಮೂರ್ತಿಮಂತ ನಾಮ ರೀ. ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ, ಶ್ರೀರಾಮ ನಾಮದಲ್ಲಿ ನೀ ವಾಸ ಮಾಡಿರುವೆ, ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ, ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ ಗುರುವೆ. ಅವ್ರು ಹೇಳಿದರು, ನಾನು ಅಗ್ದಿ ಕಳಕಳಿಯಿಂದ ಹೇಳ್ತೀನಿ, ನಾಮಸ್ಮರಣೆ ಮಾಡಿ. ಕೈ ಮುಗಿದು ಹೇಳ್ತೀನಿ, ನಾಮಸ್ಮರಣೆ ಮಾಡ್ರಿ. ಇಲ್ಲ, ಕಾಲು ಬಿದ್ದು ಹೇಳ್ತೀನಿ, ನಾಮಸ್ಮರಣೆ ಮಾಡಿ. ನಾಲಿಗೆ ಹೊಳ್ಳಂಗೆ ಇಲ್ರಿ ಅದು. ಉಳಿದದ್ದು ಎಲ್ಲ ಜಗತ್ತಿನ ಮಾತಾಡ್ಲಿಕ್ಕೆ ಅದು ಹೆಂಗೆ ನಾಲಿಗೆ ಹೆಂಗಗದಿ ಏನು ಗಿರಿ 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 ಅಂತಿರ್ತದೆ. ನಾಮಸ್ಮರಣೆ ಮಾಡಬೇಕು, ಭಗವಂತನ ಭಕ್ತಿ ಮಾಡಬೇಕು. ನಾವೇನಾದರೂ ಭಗವಂತನ ಮುಂದೆ ಕೂತ್ಕೊಂಡು 1 ಸಲ 2 ಸಲ 3 ಸಲ 5 ಸಲ 10 ಸಲ 11 ಸಲ ಹನುಮಾನ್ ಚಾಲೀಸ ಪಾಠ ಮಾಡಬೇಕು, ಸತ್ಸಂಗ ಮಾಡಬೇಕು, ಸಾಧು ಸತ್ಪುರುಷರ ವಿಚಾರಗಳನ್ನು ಕೇಳಬೇಕು. ಎಷ್ಟೋ ಮಂದಿ ಅಂತಾರೆ, ಏನು ಬಿಡ್ರಿ, ಏನು ಕೇಳಿದ್ರು ಅಷ್ಟ ಅದ, ಈ ಕಿವ್ಯಾಗಿಂದ ಒಳಗೆ ಹೋಗ್ತದೆ, ಈ ಕಿವ್ಯಾಗಿಂದ ಹೊರಗೆ ಹೋಗ್ತದೆ. ಮಹಾರಾಜರು ಹೇಳಿದ್ರು, ಹೋಗುವಂತ ಇಲ್ಲಿಂದ ಒಳಗೆ ಹೋಗಿ ಇಲ್ಲಿಂದ ಹೊರಗೆ ಹೋಗಿದ್ರೆ ನಡಕ ಮೆದುಳದ ಸ್ವಲ್ಪ ಟಚ್ ಆಗೇ ಹೋಗ್ತದೆ.
ಮಣ್ಣಿನ ರಸ್ತೆದಾಗ ಸಗಣಿ ಬಿತ್ತು, ಆಕಳ ಸಗಣಿ ಹಾಕ್ತಿದ್ವು. ನಾವು ಸಗಣಿ ಎತ್ತಿದ್ವಿ, ಸ್ವಲ್ಪ ಇಲ್ಲ ಸ್ವಲ್ಪ ಹೆಂಗೆ ಮಣ್ಣು ಹತ್ಕೊಂಡು ಬರ್ತದೆ. ಬ್ರಹ್ಮಾನಂದ ಮಹಾರಾಜರು ಶಿಷ್ಯರು ಹೇಳಿದ್ರು, ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್. ಸತ್ಪುರುಷರ ವಿಚಾರಗಳಿಂದಲೇ ನಮ್ಮ ಜೀವನದಲ್ಲಿ ಆಂತರಿಕವಾಗಿರ್ತಕ್ಕಂಥ ಒಂದು ಪರಿವರ್ತನೆ ಆಗುತ್ತೆ. ನಾವು ನಮ್ಮ ಮನಸ್ಸನ್ನು ಸದ್ಗುರುಗಳಿಗೆ ಕೊಡಬೇಕು. ವಿವೇಕಾನಂದನೊಬ್ಬ ಹೆಣ್ಮಗಳು ಕೇಳಿದ್ರು ಅಮೆರಿಕಾದಲ್ಲಿ, ನಿಮ್ಮಂಥ ಮೇಧಾವಿಗಳು, ಪ್ರಜ್ಞಾವಂತರು, ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವ್ರು ಚೆಂದಾಗಿ ಸಹಿ ಮಾಡಲಿಕ್ಕೂ ಬರದೇ ಇರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ಯಾಕೆ ಶರಣ ಹೋದ್ರು? ಆವಾಗ ವಿವೇಕಾನಂದ ಹೇಳಿದ್ರು, ನೀನು ಹೇಳೋದು ಅಗ್ದಿ ಖರೆ ಅದ. ಆದ್ರೆ ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರಿಕೆಯಾಗಿ ಒಂದಿಷ್ಟು ಮಣ್ಣು ಕೊಟ್ಟರೆ ಆ ಮಣ್ಣಿನಿಂದ ದಿವ್ಯ ಪಾತ್ರೆಗಳು, ಸುಂದರ ಪಾತ್ರೆಗಳನ್ನು ಮಾಡ್ತಾನು. ಗಡಿಗಿ, ಮಡಿಕಿ, ಹೂಜಿ, ಅದು ಯಾರು ತನ್ನ ಮನಸ್ಸನ್ನ ತನ್ನ ಸದ್ಗುರುಗಳಿಗೆ ಕೊಡ್ತಾರೋ ಅವರ ಮನಸ್ಸನ್ನು ದಿವ್ಯ ಮನಸ್ಸನ್ನಾಗಿ ಮಾಡುವ ಶಕ್ತಿ ಆ ಸತ್ಪುರುಷರಲ್ಲಿರುತ್ತೆ. ಮೈಂಡ್ ಟು ಸೂಪರ್ ಮೈಂಡ್, ಸುಪ್ರಾಮೆಂಟಲ್ ಅಂತ. ನಾವು ಬೇಕಾದಷ್ಟು ಓದಿರುವಲ್ವಿ, ಬರೆದಿರುವಲ್ವಿ, ಶಾಣ್ಯರಿರುವಲ್ವಿ, ಪಂಡಿತರಿರುವಲ್ವಿ, ಆದ್ರೆ ಸಮಾಧಾನ ಆಗಬೇಕು ಅಂದ್ರೆ ಸತ್ಪುರುಷರ ಕೈಯಾಗಿ ನಮ್ಮ ಮನಸ್ಸು ಕೊಡಬೇಕು. ಆ ಮನಸ್ಸು ದಿವ್ಯ ಮನಸ್ಸಾತು ಅಂದ್ರೆ ಆ ಮನಸ್ಸಿನಿಂದ ನಮ್ಮ ಸಮಾಧಾನ ಎಲ್ಲಿಗೆ ಬರ್ತದೆ ಹೊರತು. ಮೊನ್ನೆ ಅವ್ರಿಗೆ ಹೇಳಿದ್ವಿ, ಪರಿಸ್ಥಿತಿ ಎಂಥದ್ದಾದ್ರೂ ಬರ್ಕೋವಲ್ತ. ಆ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇಲ್ಲಿಗೆ ಬರುವಂಥ ಮನಸ್ಸು ತಯಾರು ಮಾಡ್ಕೊ. ಈಗ ನೋಡ್ರಿ, ಕೆಲವು ಪ್ಲಾಸ್ಟಿಕ್ ಗೊಂಬಿರ್ತಾವೆ, ಕೆಳಗೆ ವೇಟ್ ಹಾಕಿರ್ತಾರ. ಅವು ನೀವು ತಿರುಗಿ ಒಯ್ಯಿರಿ ಮತ್ತೆ ಬಂದು ಹಿಂಗ ನಿಂದಿರ್ತಾವೆ. ಹೆಂಗಾಗಿ ನಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಹಾಕಿದ್ರೆ ಸಮಾಧಾನ ಇರ್ಲಿಕ್ಕೆ ಬರುವಂಥ ಮನಸ್ಸು. ಇದು ನಾವು ಬುದ್ಧಿವಂತರಿಂದ ಆಗ್ತದಂತಿಲ್ಲ, ಶ್ರೀಮಂತಿಕೆಯಿಂದ ಆಗ್ತದಂತಿಲ್ಲ. ಈಗ ನಾವು ದುಡ್ಡಿನ ಅಭಾವದಲ್ಲಿ ದುಃಖಿ ಇದ್ವಿ, ಶ್ರೀಮಂತರ ಬೆನ್ನು ಹತ್ತೀವಿ, ಸ್ವಲ್ಪ ಸಾಲ ಕೊಡ್ರಿ ಮಾಡ್ರಿ ಅಂತ. ನಮ್ಮ ಭರತನಾಟ್ಯ ಕಲಿಬೇಕಿತ್ತು, ಭರತನಾಟ್ಯ ಕಲಿಸೋ ಕಡೆಗೆ ಹೋಗ್ತೀವಿ. ಸಂಗೀತ ಕಲಿಬೇಕು ಇದ್ರೆ ಸಂಗೀತ ಕಲಿಸೋ ಕಡೆಗೆ ಹೋಗ್ತೀವಿ. ಶಿಲ್ಪಕಲೆ ಕಲಿಬೇಕಿದ್ರೆ ಶಿಲ್ಪಕಲೆ ಕಲಿಸೋರ ಕಡೆಗೆ ಹೋಗ್ತೀವಿ. ಹೆಂಗೋ ಹಂಗ ಸಮಾಧಾನ ಬೇಕು ಅಂದ್ರೆ ಯಾರ ಹತ್ರ ಸಮಾಧಾನದ ರಾಶದನು ಅಂತ ಸತ್ಪುರುಷರ ಕಡೆಗೆ ಬೇಕಾಗಿರೋದು ಸಮಾಧಾನ. ಹುಡುಕಲಿಕ್ಕೆ ಹತ್ತಿರೋದು ಪ್ರಪಂಚದಲ್ಲಿ ಅಂದ್ರೆ ಎಂದೂ ಸಿಗಲಿಕ್ಕೆ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಅದರೊಳಗಿಂದ ಸಮಾಧಾನ ನಿರ್ಮಾಣ ಮಾಡ್ತೀವಿ, ಶಕ್ಯನೇ ಇಲ್ಲ. ಆದ್ರಿಂದ ನಮ್ಮ ಕಳಕಳಿ ಏನಿದೆ ಅಂದ್ರೆ, ನೀವು ಇದೇ ರೀತಿಯಾಗಿ ಹನುಮಾನ್ ಚಾಲೀಸ ಪಾಠ ಇನ್ನೂ ಹೆಚ್ಚಿಗೆ ಮಾಡಲಿ, ಸತ್ಸಂಗ ಮಾಡಲಿ, ನಾಮಸ್ಮರಣೆ ಮಾಡಲಿ, ಸದ್ಗುರುಗಳಿಗೆ ಶರಣ ಹೋಗಬೇಕು, ಭಗವಂತನ ಭಕ್ತಿ ಮಾಡಬೇಕು. ಮನೆಯೊಳಗಿನ ವಾತಾವರಣ ಭಗವದ್ ಭಕ್ತಿಯಿಂದ ತುಂಬಿಕೊಂಡಿರ್ಬೇಕು. ನೋಡ್ತೀವಿ ಮನೆಯೊಳಗೆ ಕಾಲು ಮಾಡ್ತಿರ್ತಾರೆ. ಬರೇ ದುಡ್ಡು, ವ್ಯವಹಾರ, ಪ್ರಪಂಚ, ಮನಿ, ಮಾರು, ಆಸ್ತಿ ಪಾಸ್ತಿ. ಇನ್ನು ಕೆಲವುದಂತೂ ರಾಜಕಾರಣ. ಮೊನ್ನೆ ಯಾರೋ ಒಬ್ಬರು ನಮಗೆ ಹೇಳಿದ್ರು, ಆ ಮಂತ್ರಿ ಹಂಗೆ ಮಾಡಬಾರ್ದಾಗಿತ್ರಿ, ಈ ಮಂತ್ರಿ ಹಿಂಗೆ ಮಾಡಬಾರ್ದಾಗಿತ್ರಿ. ನಾವೊಂದೇ ಅವ್ರಿಗೆ ಪತ್ರ ಬರೀರಿ, ನೀವು ಹಿಂಗೆ ಮಾಡೋದು ತಪ್ಪಾಗ್ತದೆ, ಹಿಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮನ್ನ ಯಾರು ಕೇಳ್ತಾರೆ? ಬಂದು ಅದಕ್ಕೆ ಸುಳ್ಳು ತಲೆ ಕೆಡಿಸೋದ್ರಿ. ಹಂಗೆ ನಾವು ಶಾಂತವಾಗಿ ಇದ್ಕೊಂಡು ಶಕ್ಯ ಆದಷ್ಟು ನಾಮಸ್ಮರಣೆ ಮಾಡೋಣ, ಉಪಾಸನೆ ಮಾಡೋಣ, ಭಗವದ್ ಭಕ್ತಿ ಮಾಡೋಣ. ಅದರಿಂದ ನಮ್ಮ ಜೀವನದಲ್ಲಿ ಶಾಂತಿ, ಸಮಾಧಾನ ಆಗ್ತದೆ. ಆ ಮಾರುತಿ ರಾಯನಲ್ಲಿ, ಸದ್ಗುರುಗಳಲ್ಲಿ ನಾನು ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ, ಆ ಹನುಮಂತ, ಆ ಸದ್ಗುರುಗಳು, ಭಗವಂತ ಪ್ರಭು ಶ್ರೀರಾಮಚಂದ್ರ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ, ನಾಮಸ್ಮರಣೆಯಲ್ಲಿ ಪ್ರೇಮ,
ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ.